ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು? ಕಾಣುವ ಜಗತ್ತಿನ ಸ್ವರೂಪವೇನು? ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು? ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮ ಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿ ಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 45ನೇ ಪದ್ಯ. ಮನುಜರೊಳೈವರು ಸುಕೃತಿಗಳು ಉಂಟು, ಪೇಳ್ವೆನು ಅವರನು ಉತ್ತರೋತ್ತರ ಗುಣವಿಡಿದು. ಹಿತವಿದ ಹಿತವೆಂದರಿಯದೆ ಲೌಕಿಕ ಯುತನಾಗಿ ಜಾತಿ ಮಾತ್ರದ ವಿಧಿಗಳನ್ನೇ ಪತಿಕರಿಸುತ್ತೆ ಭೋಗದಭಿಲಾಷೆಯೊಳು. ಜನ್ಮ ಶತದಿಂದ ಮುಕ್ತನಹನೇ ಕರ್ಮಿಯಹನು. ಮನುಜರಳು ಐವರು ಸುಕೃತಿಗಳುಂಟು, ಪೇಳ್ವೆನು ಅವರನು ಉತ್ತರೋತ್ತರ ಗುಣವಿಡಿದು. ಜಗವಿದು ನಿಜವಿದರೊಳು ಬಾಹ್ಯ ಕರ್ಮವೇ ಮಿಗಿಲೆಂದು ಚತುರಾಶ್ರಮನೈದಿ. ತನಗೆ ಸುಗತಿಯನ್ನು ಎಳೆಸುವವನೇ ಮೂರು ಜನ್ಮದೊಳಗೆ ಮುಕ್ತಿ ಪಡೆವ ಮುಮುಕ್ಷು ವೆನಿಸುವನು. ಮನುಜರೊಳು ಐವರು ಸುಕೃತಿಗಳುಂಟು, ಪೇಳ್ವೆನು ಅವರನು ಉತ್ತರೋತ್ತರ ಗುಣವಿಡಿದು. ಪುಸಿಯೆಂದು ವಿಶ್ವವನು ಆತ್ಮನೇ ನಿತ್ಯನೆಂದು ಉಸುರೆ ಸದ್ಗುರು ಕೇಳಿ ಪೊರಚಿಂತೆಯಳಿದು. ಒಸೆದು ಒಳಗೆ ಆರೈವುತಿಹನೇ ಅಭ್ಯಾಸಿ ಎನಿಸುವನು. ಎರಡು ಜನ್ಮದೊಳು ಮುಕ್ತನಹನು. ಮನುಜರೊಳು ಐವರು ಸುಕೃತಿಗಳುಂಟು, ಪೇಳ್ವೆನು ಅವರನು ಉತ್ತರೋತ್ತರ ಗುಣವಿಡಿದು. ಲೋಕವೆಲ್ಲವನು ಮರೆದು ಪರತತ್ವ ಅವಲೋಕನದಿಂದ ಒಳಹೊರಗಳ ಕೃತ್ಯಾಲೀಕವು ಇಲ್ಲದವನೇ ಅನುಭವಿ ಎನಿಸುವನು ಏಕ ಜನ್ಮದೊಳು. ಭಾವಿಸಿ ಮುಕ್ತನಹನು. ಮನುಜರೊಳು ಐವರು ಸುಕೃತಿಗಳುಂಟು, ಪೇಳ್ವೆನು ಅವರನು ಉತ್ತರೋತ್ತರ ಗುಣವಿಡಿದು. ಗುರು ಶಂಭುಲಿಂಗವೇ ತಾನಾಗಿ ಮಿಕ್ಕಿನ ಪರಿಕಲ್ಪನೆಗಳು ತೋರದೆ ನಿತ್ಯ ಸುಖದ ಶರನಿಧಿ ಎನಿಸಿದನು. ಇಹದೊಳು ಮುಕ್ತನಾಗಿ ಇರುತ್ತಿರ್ಪನು. ಆರುಢನೆನಿಸುವನು ಅವನು. ಮನುಜರೊಳು ಐವರು ಸುಕೃತಿಗಳುಂಟು, ಪೇಳ್ವೆನು ಅವರನು ಉತ್ತರೋತ್ತರ ಗುಣವಿಡಿದು. ಜಗದಾದಿ ಬೀಜಂಗೆ ನಿಗಮಾಂತ ವೇದ್ಯಂಗೆ ನಗರಾಜ ಸುತೆಯ ರಮಣಂಗೆ ಶ್ರೀ ಶಂಭುಲಿಂಗಗಣಿತೋತ್ಸವದಿನತನಕ್ಕೆ. ಒಮ್ಮೆ ಗಣಪತಿಯೇ ಮತ್ತೊಮ್ಮೆ ಸೇನಾಧಿಪಂ, ಒಮ್ಮೆ ವೀರೇಶ ಒಮ್ಮೆ ನಂದೀಶ್ವರಯ್ಯ, ಒಮ್ಮೆ ನಾನೊಲಿದು ನತನಕ್ಕೆ. ನಾಥಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಶ್ರೀ ಚರಣಾರವಿಂದಗಳಲ್ಲಿ ದಂಡವತ್ ನಮಸ್ಕಾರಗಳನ್ನು ಸಮರ್ಪಿಸಿ, ಶುದ್ಧ ಬುದ್ಧಿಗೆ ಸಾಕ್ಷಿಯಾದ ಸದ್ಗುರು ಕೊಪ್ಪಳದ ಗವಿಸಿದ್ದೇಶ್ವರರ ಶ್ರೀ ಚರಣಾರವಿಂದಗಳಿಗೆ ನತಮಸ್ತಕನಾಗಿ
ಶತ್ರುಪರು ಮಹಾನುಭಾವರು ಸಾಧುವರೇಣ್ಯರಾದ ಪೂಜ್ಯರೇ, ನಿಮ್ಮೆಲ್ಲರಲ್ಲಿ ನನ್ನ ಶರಣೋ ಶರಣಾರ್ಥಿಗಳು. ಮನೋಜರುಳು ಐವರು ಸುಕೃತಿಗಳು ಎಂಬ ಪದ್ಯವನ್ನ ಸುಂದರವಾಗಿ ಹಾಡಿ ತೋರಿಸಿದ ತಾಯಿಯವರಿಗೆ ಮೊದಲ ನಮಸ್ಕಾರಗಳು. ನಿನ್ನಿನ ದಿನ ಎರಡು ಭಾಗಗಳನ್ನು ನೋಡಿ ಆಗಿದೆ. ಒಂದು ಸಮಗ್ರವಾಗಿ ಪ್ರಪಂಚವೇ ಸತ್ಯ, ಪ್ರಪಂಚದೊಳಗಿನ ಸಕಲ ವ್ಯವಹಾರಗಳು ಈ ದೇಹನಿಗೆ ಸತ್ಯ ಎಂದು ತಿಳಿದು ಧರ್ಮಾಧರ್ಮಗಳ ವಿವೇಚನೆಯಿಂದಲೇ ಕರ್ಮಾನುಷ್ಠನಾಗಿ ಅನೇಕ ಲೋಕಗಳ ವಾಸನೆಯೊಂದಿಗೆ ಬದುಕನ್ನು ಕಟ್ಟಿಕೊಂಡು ಹೋಗುವವ ಅವ ಶತಜನ್ಮದಲ್ಲಿ ಮುಕ್ತ ಅನ್ನುವಂಥ ಮಾತನ್ನ ನಾವು ನಿನ್ನೆ ಅನೇಕ ದೃಷ್ಟಾಂತಗಳಿಂದಲೂ ಕೂಡ ನೋಡಿದ್ದೀವಿ. ಹಾಗೆ ಜಗತ್ತು ಸತ್ಯ, ಜಗದ್ ವ್ಯಾಪಾರಗಳು ಸತ್ಯ ಅನ್ನುವಂಥ ಮಾತನ್ನು ಕೂಡ ನೋಡ್ತಾ ಅವನಿಗೆ ಮುಮುಕ್ಷು ಅನ್ನುವಂಥ ಒಂದು ಸುಂದರವಾದ ಇಚ್ಛೆಯನ್ನ ಅವನು 3 ಜನ್ಮದೊಳು ಮುಕ್ತನು ಅನ್ನುವಂಥ ಮಾತನ್ನು ಕೂಡ ನೋಡಿದೆ. ನಿನ್ನೆ ಜನ್ಮಗಳು ಅನ್ನುವಂಥ ಶಬ್ದಕ್ಕೆ ನಿಮಗೆ ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡಲಾಗಿದೆ. ಜನ್ಮ ಇದರ ಅರ್ಥ ಏನು ಅಂದ್ರೆ ಮನೋವ್ಯಾಪಾರ ವ್ಯತಿರೇಕ. ಒಂದು ಮನಸ್ಸು ಒಂದು ವಿಷಯದಲ್ಲಿ ಮುಳುಗಿ ಆ ವಿಷಯದ ದೋಷದರ್ಶನವಾಗಿ ಮನವು ಆ ದೋಷದರ್ಶಿತ ವಿಷಯಗಳ ಕಡೆಗೆ ಎರಗದೆ ಅದು ಮತ್ತೆ ಉನ್ಮನಕ್ಕೆ ಹೋಯಿತು ಅಂದ್ರೆ ಅದಕ್ಕೆ ಒಂದು ಜನ್ಮ ಅಂತ ಕರಿಬೇಕು ಅನ್ನುವಂಥ ಮಾತನ್ನ ನಿನ್ನೆ ಸೂಚ್ಯವಾಗಿ ಹೇಳಿದೆ. ಅದನ್ನ ಇನ್ನಷ್ಟು ವಿಶದೀಪಡಿಸುವ ಸಲುವಾಗಿ ಒಂದು ಮಾತನ್ನ ಹೇಳ್ತೇನೆ. ತುಳಸಿದಾಸರ ಕಥೆ ಕೇಳಿರಲ್ಲ ರುದ್ರಣ್ಣ? ತುಳಸಿದಾಸ್ ಸಾಮಾನ್ಯವಾಗಿ ಗೃಹಸ್ಥಾಶ್ರಮದಲ್ಲಿ ಅತ್ಯಂತ ಮಡದಿಯ ಮೇಲೆ ಮೋಹಿತನಾಗಿದ್ದ. ಹೌದಿಲ್ಲ? ಕಥೆ ಹೇಳುದಿಲ್ಲ ನಾನು, ಕತೆ ಹೇಳೋ ವಿಚಾರ ನನಗಿಲ್ಲ. ನಿಮಗೆ ಜನ್ಮವನ್ನು ಅರ್ಥೈಸ್ಬೇಕಾಗಿದೆ. ಅತ್ಯಂತ ಮೋಹಿತನಾದ ತುಳಸಿದಾಸ ಹೆಂಡತಿ ತವ್ರ ಮನೆಗೆ ಹೋಗಿದ್ದಾಳೆ ಅನ್ನೋ ಸುದ್ದಿ ಕೇಳಿ ಆಘಾತ ಆತಂತ. ಆಘಾತ ಆಗಿ ಓಡಿ ಹೋದ. ತುಂಬಿ ಬಂದ ನದಿಯಲ್ಲಿ ಒಂದು ಹೆಣವಿತ್ತು, ಅದು ಅವನಿಗೆ ನೌಕೆ ಅಂತ ಕಾಣಿಸ್ತು. ಹೌದಾ ಅಲ್ಲ? ಹೌದಾ ಅಲ್ಲ? ಇದೇ ಕತೆ ಹೌದಲ್ಲ ನಾನು ಹೇಳೋದು? ಧೋ ಅಂತ ಮಳೆ ಬೀಳ್ತಾ ಇತ್ತು. ಹಾವು ಯಾವುದೋ ಒಂದು ತನ್ನ ಸಂಕಟಕ್ಕಾಗಿ ಮನೆಯ ಗೋಡೆಗೆ ನೇತಾಡ್ತಿತ್ತಂತೆ. ಅದು ಅವನಿಗೆ ನನ್ನ ಹೆಂಡತಿಯೇ ನನಗಾಗಿ ಹಗ್ಗವನ್ನು ಬಿಟ್ಟಿದ್ದಾಳೆ ಅಂತೇಳಿ ಹರಿಯುವ ಹಾವನ್ನ ಹಿಡಿದು ಹತ್ತಿ ಬಿಟ್ಟಿದ್ದ. ಹೋಗಿ ಎಲ್ಲ ಮೈಯೆಲ್ಲ ಹೊಳೆ ಹಾದದ್ದು, ಮಳೆ ಬಿದ್ದದ್ದು, ತೋರ್ಸ್ಕೊಂಡು ಕೂದಲದೊಳಗೆ ನೀರು ಇಳಿತಿದ್ದು. ಮಧ್ಯರಾತ್ರಿ ಮೇಲಾಟದ ಮನೆ. ಹೆಂಡತಿಗೆ ಹೋಗಿ ಬಾಗ್ಲಾ ತಟ್ಟಿ ಒಳಗೆ ಹೋಗಿ ನಿಂತ. ಮೈಯೆಲ್ಲ ನೀರು ಬಸಿತಿತ್ತು. ಮೇಲೆ ಮಳೆ. ಒಳಗಿನಿಂದ ಅದೇನ್ ನಿಮ್ ಸ್ಟೇರ್ ಕೇಸ್ ಹತ್ತಿ ಬಂದಿಲ್ಲ. ಎಲ್ರಿಗೂ ಹತ್ಲಿಕ್ಕಾಗಲ್ಲ, ಅಷ್ಟು ಎತ್ತರವಾದ ಮನೆ. ಆ ಹುಡುಗಿ ಗಾಬರಿಯಾಗಿ ಅಂದ್ಲು, ಹೇಗ್ ಬಂದ್ರಿ ಅಂತ ಅಂದ್ಲು. ಅವನು ಹೇಳಿದ್ದಷ್ಟೇ ಅಲ್ಲ, ಅವ್ನು ಹೇಗ್ ಬಂದದ್ದಷ್ಟೇ ಹೇಳಿದಲ್ಲ. ಹೊರಗೆ ಬಂದು ನೋಡಿದ್ಲು, ಆ ಘೋರತೆಯ ದರ್ಶನ ಆಗತಿ. ಒಳಗ್ ಬಂದ್ಲು, ಗಂಡನ ಪೂರ್ಣ ಮುಖ ನೋಡಿದ್ಲು. ಹಿಂಗ ಅನಿಸ್ತಲ್ಲ ಮನಸ್ಸಿನಲ್ಲಿ, ಈ ಪುಣ್ಯಾತ್ಮ ನಿಜವಾದ ನಂಬಿಗಸ್ತ. ಏನನ್ನಿಸ್ತಕಿ? ಇವನ್ ನಿಜವಾದ ನಂಬಿಗಸ್ತ. ಅದಕ್ಕೆ ಇವನಿಗೆ ಒಂದು ಮಾತು ಹೇಳಬೇಕು ಅಂತ ಹೇಳಿ ಒಂದೇ ಮಾತು ಹೇಳಿದ್ಲು. ಒಂದೇ ಮಾತು ಹೇಳ್ರಿ, ನೋಡ್ತೀರಾ ಇದನ್ನ?
ನನ್ನ ಮೇಲೆ ಇಟ್ಟಂತಹ ಮೋಹವನ್ನ ಶ್ರೀರಾಮನ ಮೇಲೆ ಇಟ್ಟುಬಿಟ್ಟಿದ್ರೆ ವಿಭೀಷಣಿಗೆ ನಿಂತಲೇ ಹೇಗೆ ರಾಜ್ಯಾಧಿಪತಿ ಬಂತು ಹಾಗೆ ನಿಮಗೆ ಮೋಕ್ಷ ಆಗ್ತಿತ್ತಲ್ರಿ ಅಂದ್ಲು. ಯಾಕೆ ಯಾವಾತನು ನಂಬಿಗಸ್ತನೋ ಅವನಿಗೆ ಮಾತು ಹೇಳೋ ಮಾತಿದು. ಬರೀ ಸುಳ್ಳಿನಿಂದಲೇ ಬೆಳಗಾಗಿ ಸುಳ್ಳಿನಿಂದಲೇ ಹೊತ್ತು ಮುಳುಗಿಸುವವರಿಗೆ ಮಾತು ಏನ್ರ ಪೆಟ್ಟತ್ತನ ಇಲ್ಲ. ಇವ್ರು ಹೇಳೋದೊಂದು ಮಾಡೋದೊಂದು. ಅವ ಹೇಳಿದಂತೆ ಮಾಡಿದ್ದಲ್ಲ. ಕೇಳ್ತಾ ಇಲ್ಲ. ಇವರು ಆರ್ಡೋಬಾರ್ ಸ್ವಾಮೀಜಿ ಫೋನ್ ಮಾಡಿದ್ರು, ಕನೆಕ್ಟ್ ಮಾಡಿದ್ರು. ಹಲೋ, ಪ್ರಣಾಮ್ ಸಂಜೆ ಲೈನ್ ಆಗಿರ್ತಾರಪ್ಪಾಜಿ. ಅಪ್ಪಾಜಿ ಕ್ಲಾಸ್ ತಗೊಂಡಿದ್ದಾರೆ. ಶರಣಾರ್ಥಿ. ಓ, ಕ್ಲಾಸ್ ಮುಗಿತಾ? ನಡಕತ್ತಪ್ಪಾಜಿ. ಓ, ನಡೀಲಿ. ಅಪ್ಪಾರ ಮಾತಾಡಿದ್ರಪ್ಪಾಜಿ, ಒಂದು ನಿಮಿಷ. ಹಾ. ನಮಸ್ಕಾರ ಅಪ್ಪಾಜಿ. ನಮಸ್ಕಾರ ರೀ. ಅಪ್ಪಾಜಿ ನಮಸ್ಕಾರ ರೀ. ಯಪ್ಪ ಶರಣ್ರಿ ಬುದ್ಧಿ. ಸ್ವಲ್ಪ ಏನ್ ಹೇಳ್ತಾ ಇದ್ನಪ್ಪ, ಜನ್ಮಗಳು ಅಂದ್ರೆ ಮೊದಲ ಜನ್ಮದಲ್ಲಿ ಕಾಮೋತ್ಪಾದಿತನಾದಂತ ಆ ಪುಣ್ಯ ಪುರುಷ ಆ ಮಡದಿಯ ಮಾತನ್ನ ಕೇಳಿ ತತ್ಕ್ಷಣದಲ್ಲಿ ಅವಳಿಗೆ ನಮಸ್ಕರಿಸಿ ಯಾವ ವೇಗದಿಂದ ಹೋಗಿದ್ನೋ ಅದೇ ವೇಗದಿಂದ ಅವನ ಮುಖ ಯಾವ ಕಡೆಗೆ ಆತ ಈಗ? ಭಗವಂತನ ಕಡೆಗೆ. ಭಗವಂತನ ಕಡೆ. ಹೌದ್ರಿ? ಸತ್ತು ಹುಟ್ಟಿ ಬಂದೇನೋ ಅವನ ಸತ್ತು ಹುಟ್ಟಿ ಬಂದಾರು? ಇಲ್ಲ. ಹೌದ್ರಿ? ಇದ್ದ ರೋಗಿಯನ್ನ ನೋಡ್ದ, ತತ್ಕ್ಷಣದಲ್ಲಿ ಗೃಹತ್ಯಾಗ ಮಾಡ್ದ, ಎರಡನೇ ಜನ್ಮ ಶುರುವಾಯ್ತು. ದ್ವಿಜ ಒಂದು ಶಬ್ದ ಗೊತ್ತಲ್ಲ, ದ್ವಿಜ ಅಂತ ಹೇಳಿ. ದ್ವಿಜ ಅಂತಾರೆ ಗೊತ್ತಲ್ಲ. ಅಂದ್ರೆ ಜನ್ಮನ ಜಾಯತೆ ಅನ್ನುವಂಥ ಮಂತ್ರವನ್ನ ನಾವು ಅವಲೋಕನ ಮಾಡಿದಾಗ ಎಲ್ಲರೂ ಹುಟ್ಟಿನಿಂದ ನಾವು ಎಲ್ಲರೂ ಏನಪ್ಪಾ ಅಂತಂದ್ರೆ ಮೊಲೆಯ ಮಾಂಸವನ್ನೇ ಉಂಡು ಬಂದವರು, ಮುಂಬದ ಜಾತಿ. ಅದಕ್ಕೆ ಬಹಳ ಒತ್ತು ಹೇಳ್ಬೇಕಾಗಿಲ್ಲ ಅದನ್ನ. ಯಾರು ಸಿದ್ಧಾರೂಢಪ್ಪಂಗಳೇ ಜನಿಸಲಿ, ನಾನೇ ಜನಿಸ್ಲಿ, ನೀವೇ ಜನಿಸ್ಲಿ, ಇನ್ನಾರೇ ಜನಿಸ್ಲಿ, ನಾವೆಲ್ಲರೂ ಮಾತಾಪಿತೃರ ರೇತೋ ರುಧಿರದ ಮಿಲನದಿಂದಲೇ ಹುಟ್ಟಿ ಬಂದಿಲ್ವೇ? ಜೊತೆಗೆ ಕರ್ಮದ ಪಾಕವು ಅದರಲ್ಲಿ ಸೇರಿ ಪ್ರಾರಬ್ಧವನ್ನು ಉಂಟು ಮಾಡಿ ನಮ್ಮನ್ನ ಏನ್ ಮಾಡ್ತಾ ಇದೆ, ಈಗ ನಡೆಸ್ತಾ ಇದೆ. ಹೌದಾ? ಈ ವಿಷಯದಲ್ಲೇ ನಾವು ಜನ್ಮ ಪದಕ್ಕೆ ಎಷ್ಟು ಚಂದ ಅರ್ಥ ಮಾಡ್ಕೋಬೇಕಂದ್ರೆ ಪ್ರತಿ ಕ್ಷಣವೂ ನೀವು ಮರುಜನ್ಮವನ್ನು ಪಡಿಬಹುದು. ಪ್ರತಿ ಕ್ಷಣ. ಶಂಕರರ ದರ್ಶನ ಮಂಡನ ಮಿಶ್ರರಿಗೆ ಆದ ಕಥೆಯನ್ನು ನೀನು ಕೇಳಿದೀರಿ. ಏನು ಮಂಡನ ಮಿಶ್ರರ ಸಂಸಾರ, ಏನು ಸುಂದರ ಜೀವನ, ಏನು ಆ ಕಾಲೇಜು, ಏನು ಸಂಸ್ಕೃತದ ವಿದ್ಯಾಭ್ಯಾಸ, ಏನು ಆ ಕರ್ಮಠರ ವಿಚಾರಧಾರೆಗಳನ್ನು ನೋಡಿಬಿಟ್ರೆ ಸ್ವರ್ಗವೇ ಹಂತೆ ಅಲ್ಲ. ಉಭಯ ಭಾರತಿ ಅಂತ ಹೆಂಡತಿ ಬಂದು ಪ್ರೀತಿಯಿಂದ ಮದುವೆ ಮಾಡ್ಕೋಬೇಕಾದ್ರೆ ಆ ಮಂಡನ ಮಿಶ್ರರ ವಾಗ್ವೈಖರಿ ಆಗಿರ್ಬೋದು. ಏನ್ ಸಾಮಾನ್ಯ ಯಾವ್ದಾರ ಒಬ್ಬ ಸಾಮಾನ್ಯನ ಮಗಳ ಸ್ವತಃ ಶಾರದೇ ಮಡದಿಯಾಗಿ ಬಂದು ಮಂಡನ ಮಿಶ್ರ ಸೇವೆಯಲ್ಲಿ ಇರ್ಬೇಕಾಗಿದ್ರೆ ನಾ ಏನ್ ಹೇಳಕ್ ಹೊಂಟೇನೆ ಅಂದ್ರೆ ಆ ಪ್ರಪಂಚ ಹೇಗದ ನೋಡ್ಕೊಳ್ರಿ ಅಂತದು. ಅದು ಶಂಕರನ ದರ್ಶನದಿಂದ ಅದೇನೋ ಆಯ್ತೋ ಅದು ಏನಾಯ್ತೋ ಅದ ಕಥೆ ಎಲ್ಲ ಮುಗಿದೋಗಿದೆ. ತಕ್ಷಣದಲ್ಲಿ ಗೃಹತ್ಯಾಗ ಮಾಡಿ ಊರ ಮುಂದಿನ ಶಿವಾಲಯದಲ್ಲಿ ಬಂದು ಕುಳಿತುಕೊಂಡು ಸನ್ಯಾಸವನ್ನು ಸ್ವೀಕರಿಸಿ ಶಂಕರರ ಹಿಂದೆ ನಡೆದು ಸುರೇಶರ ಆಚಾರ್ಯರೆಂಬ ದುರ್ದಾಂಕಿತರಾಗಿ ನೈಷ್ಕರ್ಮ ಸಿದ್ಧಿ ಎಂಬಂತ ಗ್ರಂಥವನ್ನು ಬರೀಬೇಕಾದ್ರೆ ಒಬ್ಬ ಶುದ್ಧ ದ್ವೈತಿ, ಅವ್ರು ಯಾರು? ಮೊದಲು ಯಾರು ಅವರು? ಶುದ್ಧ ದ್ವೈತಿ ವಿಶ್ವವೇ ನಿಬ್ಬೆರಗಾಗಿ ನೋಡುವ ಗ್ರಂಥ. ಇಂದಿಗೂ ಕೂಡ ನೈಷ್ಕರ್ಮ ಸಿದ್ಧಿ ಗ್ರಂಥವನ್ನ ಎದೆತಟ್ಟಿ ನಾನು ಇದನ್ನ ಹೇಳಬಲ್ಲೆ ಅನ್ನುವಂಥವ್ರು ಬಹಳ ವಿರಳ. ಸಂಸ್ಕೃತ ವಿದ್ವಾನ್ರೇ ಇದ್ದಾರಲ್ಲ ಇವತ್ತು ನಿಮ್ಮ ಕ್ಲಾಸ್ನಾಗ. ಹಾಗೂ ಅಪ್ಪಗಳೇ ಇದ್ದಾರಲ್ಲ ಕ್ಲಾಸ್ನಾಗ ಇವತ್ತು. ಅಂದ್ರೆ ಅಷ್ಟೊಂದು ದುರ್ದರ್ಶವಿವೇಕಗಳನ್ನ ಆ ಪುಣ್ಯ ಪುರುಷ ಬರೀಬೇಕಾಗಿತ್ತಂದ್ರೆ
ಅವೇನು ಸತ್ತು ಹುಟ್ಟು ಬಂದನ ಇಲ್ಲ ಹೌದು ಹೌದು. ನಾನು ನಿಮಗೆ ಇಷ್ಟು ಹೇಳಕ್ ಹೊಂಟೀನಂದ್ರೆ ನೀವು ಹಿಂದೆ ಏನ್ ಮಾಡಿರೋ ಅದು ನನಗೆ ಬೇಕಾಗಿಲ್ಲ. ನೀವು ಹಿಂದೇನು ಗೃಹಸ್ಥಿದ್ರೋ, ಸನ್ಯಾಸಿದ್ರೋ, ಪಾಪಿ ಇದ್ರೋ, ಪುಣ್ಯ ಪುರುಷ ಇದ್ರೋ, ನೀವೇನಪ್ಪ ನಿತ್ಯ ನೈಮಿತ್ಯ ಕರ್ಮ ಮಾಡಿರೋ ಬಿಟ್ಟಿರೋ, ನಾನು ನಿಮ್ಮ ಪೂರ್ವವನ್ನು ಕೇಳೋದಿಲ್ಲ. ನಿಮ್ಮ ಇವತ್ತು ನನ್ನ ಜೊತೆಗೆ ಹೆಜ್ಜೆ ಹಾಕುವ ಜನ್ಮ ನಿಮ್ಮದು ದ್ವಿಜ ಜನ್ಮ. ದ್ವಿಜ ಅಂದ್ರೆ ದ್ವೈ ಅಂದ್ರೇನು? ಎರಡನೆಯ. ಹೌದಿಲ್ಲ? ಎರಡನೇ. ದೋ ಅನ್ನೋದಿಲ್ಲ, ನೀವು ಹಿಂದಿ ಹೇಳೋದು ದೋ ಅಂತೀರಿ ನೋಡಿ. ಅಂದ್ರೆ ಎರಡನೆಯ ಜನ್ಮ ಅಂದ್ರೆ ಏನು ಅಂದ್ರೆ ಗುರುಪಾದವನ್ನು ಹಿಡಿದು, ಗುರುಮಂತ್ರವನ್ನು ಪಡೆದು, ಗುರು ಸೇವೆಯಲ್ಲೇ ಮನಮುಳುಗಿ, ಗುರುವಾಕ್ಯವನ್ನು ಶ್ರದ್ಧಾಭಕ್ತಿ ಪೂರ್ವಕವಾಗಿ, ಶ್ರುತಿ ಷಡ್ಲಿಂಗ ಪೂರ್ವಕವಾಗಿ ಶ್ರವಣದ ಪರಿಪಕ್ವತೆಯೇ ಮನನ, ಮನನದ ಪರಿಪಕ್ವತೆಯೇ ನಿಧಿಧ್ಯಾಸನವಾಗಿ 3 ಜನ್ಮದೋಳು ಮುಕ್ತನಹನು. ನಿನ್ನೆ ಎಲ್ಲಿ ಮುಗಿಸಿದ್ರವರು? ಇದಕ್ಕ 3 ಜನ್ಮ 3 ದಿವಸನೂ ಕೂಡ ಬೇಕಾಗಿಲ್ಲ. ಈ ಲೈಟ್ ಹತ್ತಿದ ಎಷ್ಟು ತಾಸಿಗೆ ಬೆಳಕತ್ತಮ್ಮ? ಆ ಕ್ಷಣಕ್ಕೆ ಆಗ್ತತಿಲ್ಲ ಅದು. ದಶಮನ ಕಥೆಯಲ್ಲಿ ಶೋಕ ನಿವೃತ್ತಿಗೂ ನಿರಂಕುಶ ತೃಪ್ತಿಗೂ ವ್ಯತ್ಯಾಸ ಹೇಳಿನೇನಲ್ಲಿ ಇಲ್ಲ. ಯಾವಾಗ ಶೋಕ ನಿವೃತ್ತಿಯೋ ಮರುಕ್ಷಣವೇ ಬರುವುದೇನು? ನಿರಂಕುಶ. ಹಾಗೆ ಅಲ್ಲಿ ಸುಂದರವಾಗಿ ಅವರು ಏನು ವ್ಯಾಖ್ಯಾನ ಮಾಡ್ಯಾರಪ್ಪ ಅಂದ್ರೆ, ಇಲ್ಲಿಯವರೆಗೆ ನಾ ಏನಂತ ತಿಳ್ಕೊಂಡಿದ್ದೆ, ಜಗತ್ತು ಸತ್ಯ, ಜಗದ್ ವ್ಯಾಪಾರಗಳು ಸತ್ಯ, ದೇಹಗಳು ಸತ್ಯ. ಹಿಂದೆ ನಿಮ್ ಚಿತ್ತೊಂದೆಯದು ಗುರು ಶಂಭುಲಿಂಗವೆಂದು ಆ ಪದ ಬಿಡಿಸೋತ್ನಾಗ ಅಪೋರ್ ಒಂದು ಮಾತು ಬಿಡಿಸ್ಯಾರ ಗೊತ್ತೆ, ನಿತ್ಯರು ಫಲವರು ಅನೇಕರು ಅನ್ನುವಂತಹದ್ದು ಪದವನ್ನು ಬಿಡಿಸೋತ್ನಾಗ ಅವರೆಲ್ಲ ಏನಂತ ತಿಳ್ಕೊಂಡಿದ್ರು ಅಂತಂದ್ರೆ, ಎಷ್ಟು ಜೀವರದಾರೋ ಅಷ್ಟು ಆತ್ಮಗಳಿದ್ದಾವ, ಅಷ್ಟು ಆತ್ಮಗಳು ನಿತ್ಯರು ಫಲವರು ಅಂತ ಪದವನ್ನ ನಿಮಗೆ ಪೂರ್ವ ಪಕ್ಷ ಮಾಡಿ ಪದ ಬಿಡಿಸ್ಯಾರ, ಅಪೋರ್ ಬಿಡಿಸಿದಾರ ಅವನ್ನ. ಹೀಗೆ ತಿಳಿದುಕೊಂಡಂತ ಪುಣ್ಯ ಪುರುಷ ಅವನ ಪೂರ್ವ ಜನ್ಮದ ಅಂತಃಕರಣದ ಕೃಪೆ, ಗುರುಕೃಪೆಯಿಂದ ತತ್ಕ್ಷಣದಲ್ಲಿ ಅವ ಒಂದು ವೇಳೆ ಅಹಂ ಬ್ರಹ್ಮಸ್ಮಿಯೋ ಪ್ರಜ್ಞಾನಮ್ಮವೋ ಏನೋ ಅವನ ಅಂತಃಕರಣಕ್ಕೆ ಯಾವುದೇ ಹಿಡಿತದೋ ಅದನ್ನು ಶ್ರವಣ ಮಾಡಿ, ಅದನ್ನೇ ಜೀವನದಲ್ಲಿ ಮನ್ನಣೆ ಮಾಡಿ. ಈ ಪಶುಗಳು ಮನ್ಯಾಗ ಆಕಳ ಎಮ್ಮೆ ಇರ್ತಾವಲ್ಲ ತಮ್ಮ, ಅವು ಹಗಲಿನಲ್ಲಿ ಹೊಟ್ಟೆ ಹಸಿವಾಗಿ ಬೆಟ್ಟಕ್ಕೆ ಹೋಗಿ ಬರ 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 ಹುಲ್ ತಿಂತಾವ. ಹೌದಾ? ಆ ಹುಲ್ ತಿಂದು ಹೊಟ್ಟೆ ತುಂಬ್ಕೊಂಡು ಮನೆಗೆ ಬಂದ ನಂತರ ಏನ್ ಮಾಡ್ತಾವಂದ್ರೆ, ಮಲ್ಕೊಂಡ ತಿಂದು ಹುಲ್ಲನ್ನ ಹೊಳ್ಳೆ ಅದಕ್ಕೆ ರೈತರು ಮೆಲುಕ್ ಹಾಕುದಂತ. ಅವ್ ಮಲ್ಕೋದ ಮತ್ತೊಂದ್ಸಲ ಆ ತಿಂದು ಹುಲ್ಲನ್ನ ಹೊಳ್ಳೆ ಅವ್ರ ನೈಸರ್ಗಿಕ ಶಕ್ತಿ ಹಂಗೈತೆ ಅದು ಹೊಳ್ಳೆ ತಗೊಂಡ್ ಅವ್ ಏನ್ ಮಾಡ್ತಾವ ಮತ್ತೊಂದ್ಸಲ ಕರಗಿಸ್ತಾವ. ಹೌದಿಲ್ಲ? ಅದೆಲ್ಲ ಕರಗಿದ ನಂತರ ಆನಂದವಾಗಿ ಸುಖ ನಿದ್ರೆಯನ್ನು ಮಾಡ್ತಾವ. ಅಂದ್ರೆ ಒಂದು ಪ್ರಸಂಗ 3 ರೂಪ ಆಯ್ತು ನೋಡಲ್ಲಿ. ಹುಲ್ಲು ತಿನ್ನೋದು ಶ್ರವಣ. ಹುಲ್ಲು ತಿನ್ನೋದು ಏನ್ ತಮ್ಮ? ಹುಲ್ಲು ತಿನ್ನೋದು ಏನದು? ಅದು ಶ್ರವಣ. ಗುರುವಾಕ್ಯದಿಂದ, ಗುರುಪದೇಶದಿಂದ, ಶ್ರುತಿ ಷಡ್ಲಿಂಗ ಪೂರ್ವಕವಾಗಿ ಯಾವ ಪುಣ್ಯಾತ್ಮ ಆ ಶ್ರವಣ ಮಾಡ್ತಾನಲ್ಲ, ಆ ಶ್ರವಣಕ್ಕೆ ಸಾಧನ ರೂಪವಾದಂತಹದ್ದು ಅದು ಮನನವನ್ನ, ಅಂದ್ರೆ ಅದ್ರ ಮರಳಿ 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 ಅದನ್ನ ತನ್ನಲ್ಲಿಯೇ ತಾನು ಮೆಲುಕು ಹಾಕೋದಕ್ಕೆ ಏನಂತಾರೆ, ಅದಕ್ಕೆ ಮನನ. ಹೌದು. ಆ ಮನನ ರೂಪದಿಂದ ಉಂಟಾದಂತ ಸುಖವನ್ನ ನಿಧಿ ಅಂದ್ರೆ ಸಂಪತ್ತು. ನಿಧಿ ಅಂದ್ರೆ ಎಂತಮ್ಮ? ನಿಧಿ ಅಂದ್ರೆ ಏನದು? ಸಂಪತ್ತು. ಧ್ಯಾಸ ಅಂದ್ರೆ ಅದ್ರ ಕಡೆಗೇನೆ ಹೆಸರಿರೋದು. ಎಲ್ಲಾರ ದುಡ್ಡು ಇಟ್ಟವ್ರು ಅದು ಟ್ರೈನ್ನಾಗ ಬಸ್ನಾಗ ನೀವು ಸೂಟ್ ಕೇಸ್ನಾಗ ರೊಕ್ಕ ಇಟ್ಟಿದ್ರ ಅಂದ್ರೆ ಅದನ್ನ ಇಟ್ಟು ಎಲ್ಲಿ ಬೇಕಾದ್ರೆ ಹೋಗ್ತೀರಿ ಎಂತಮ್ಮ ನೀವು? ಇಲ್ಲ. ಅದ್ರ ಕಡೆನ ಅದ್ರ ಮ್ಯಾಲ ಕೈ ಇಡ್ತೀರಿ, ಅದ್ರ ಮ್ಯಾಲ ಕಾಲ್ ಹಿಡ್ಕೊಂಡು ಮಲ್ಕೋತೀರಿ. ನಿದ್ರಿ ಎಷ್ಟು ಹಟ್ಟಿ ಐತೆ ಅಂದ್ರು ಅದನ್ನ ಚೆಕ್ ಹಾಕೊಂಡ್ ಮನ್ಕೋತೀರಿ. ಯಾಕೆ? ಅಲ್ಲಿ ದುಡ್ಡು ಇಟ್ಟಿರಿ. ಹಂಗ ಯಾವಾತನು ಆತ್ಮರತಿ ಆತ್ಮ ಮೈಥುನನಾಗಿ ಆ ಮನನದಿಂದ ಉಂಟಾದ ಸುಖದ ಅನುಭೂತಿಯನ್ನ
ಯಾವತ್ತು ಅದರ ಅಂತರಂಗದ ಎಚ್ಚರದೊಳಗಿರ್ತಾನಲ್ಲ ಅದಕ್ಕೆ ನಿಧಿಧ್ಯಾಸ ಅಂತ ಕರುತ್ತಾರೆ. ಇದು ಕೂಡ ಒಂದೇ ದಿನದಲ್ಲಾಗಬಹುದು. ಇವಕ್ಕೇನು 100 ವರ್ಷ ಬೇಕಂತಿಲ್ಲ. ನಿಮ್ಮ ನಾ ಬೇರೆ ಎಷ್ಟು ಸಾಸಿ ಸಿಟ್ಟು ಬರ್ತತ್ತಮ್ಮ ನಿಮಗೆ? ಈಗ ನಾನು ನಿಮ್ಮನ್ನು ಬೈತೀನಿ ಒಂದು, ನಾ ಬೇದಿಂದ ಎಷ್ಟು ಸಾಸಿ ಸಿಟ್ಟು ಬರ್ತದೆ ನಿಮಗೆ? ಆ ಕ್ಷಣಕ್ಕೆ ಬರ್ತಲ್ಲ. ಅಲ್ಲೋ ತಮ್ಮ ಬೈಗಳನ್ನೇ ಆ ಕ್ಷಣಕ್ಕೆ ಸಿಟ್ಟು ತರಿಸ್ತತಿ. ಗುರುವಾಕ್ಯದಿಂದ ಬರುವಂತ ತತ್ವಮಸಿ ಮಹಾವಾಕ್ಯದಿಂದ ನಿಮ್ಮನ್ನು ಬ್ರಹ್ಮನ್ ಮಾಡುವುದಿಲ್ಲೇನೋ ತಮ್ಮ? ನೋಡ್ರಿ, ಯೋಚನೆ ಮಾಡ್ರಿ. ಯಾಕೆ ಆ ಬೈಗಳು ಯಾಕೆ ಸಿಟ್ಟು ಬಂತು ಅಂದ್ರೆ ಆ ಬೈಗಳು ನನಗಂತೂ ಒಳಗೆ ತಗೊಂಡ್ರಿ ನೀವು ಅದನ್ನ. ಆ ಬೈಗಳನ್ನು ನನಗ ಬೈದ ಅಂತ ನೀವು ಅಹಂಕಾರ ಆರೂಢನಾಗಿ ಒಳಗೆ ತಗೊಂಡಾಗ ಹೆಂಗ ನಿಮಗ ನನ್ನ ಹೊಡಿಬೇಕಂತ ಸಿಟ್ಟು ಬಂತಲ್ಲ, ಹಂಗೆ ಗುರುಪೇಳಿದ ವಾಕ್ಯವು ಇದು ಕೇವಲ ನನಗೆ ಎಂಬ ಭಾವ ನಿಮ್ಮಲ್ಲಿ ಒಸರ್ತು ಅಂದ್ರೆ ಆ ಕ್ಷಣಾರ್ಧದಲ್ಲಿ ನಿಮಗೆ ಏನಾಗ್ಬೋದು? ನಿಮಗ ಈ 3 ಜನ್ಮಗಳ ದಾಟಿ ಹೋಗ್ಬೋದು. ಹೌದು, ಅಂದ್ರೆ 3 ಜನ್ಮದಲ್ಲಿ ಮುಕ್ತನು ಅನ್ನುವಂತ ಮಾತನ್ನ ಇವತ್ತು ಮತ್ತೆ ಒಂದ್ಸಲ ಸ್ಪಷ್ಟೀಪಡಿಸಿದಂಗ ಆಯ್ತು ನಿಮಗೆ. ಮುಂದಿನ ನೋಡಿ, ಇವತ್ತಿನ ನೋಡಿ ಏನದು? ಇವತ್ತಿನ ನೋಡಿ ಏನು ಓದಪ್ಪ? ಹುಸಿಯೆಂದು ವಿಶ್ವವನ್ನು ಆತ್ಮನೇ ನಿತ್ಯವೆಂದು ಉಸಿರೇ ಸದ್ಗುರು ಕೇಳಿ ಹೊರ ಚಿಂತೆಯು ಅಳಿದು ಹೊಸೆದು ಒಳಗೆ ಆರಯುತಿಹನೇ ಅಭ್ಯಾಸಿ ಎನಿಸುವನು 2 ಜನ್ಮದಳು ಮುಕ್ತನಹನು. ಬಹುತೇಕ ನೀವೆಲ್ಲ ಶಾಸ್ತ್ರ ಓದಿದವರು, ಇದ್ರೊಳಗೆ ಬಹಳ ಹೇಳಬೇಕಾದ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಿದೆ ಇದು. ಏನಿದು? ಘಟವೇ ಪುಷ್ಯ ಘಟವೇ ಪದವನ್ನು ದಾಟಿ ಬಂದಿದ್ದೀರಿ, ಪಂಚೇಕರಣವನ್ನು ಓದಿ ಬಂದಿದ್ದೀರಿ. ನಿಮಗೆ ಎಲ್ಲ ಲೋಕಗಳ ಎಲ್ಲ ದೇಹಗಳ ದೇಹಕ್ಕೆ ಸಾಕ್ಷಾತ್ ಸಕಲ ಜೀವರ ಸಕಲ ಅವಸ್ಥೆಗಳ ಜ್ಞಾನ ಮಾಡಿಕೊಟ್ಟದ್ದು ನಿಮಗೆ ಈಗಾಗಲೇ. ಮತ್ತೆ ಮತ್ತೆ ಸಮಯ ಹಾಕೋ ಅವಶ್ಯಕತೆ ಇಲ್ಲ ಅಂತ ನೆನಪಿಸ್ತೇನೆ ನಿಮಗೆ. ಹೌದು, ಏನಂತ ಬರೋದು? ಏನು ವಿಷಮ ಸಂಸಾರವಿದನು ಕನಸಂದರಿಯನ್ನು ದಾಟಿ ಬಂದವ್ರಲ್ಲ ನೀವು. ಈ ಪುಸಿ ಜಗವು ಪುಸಿ ಏನಿದು? ಇದು ಏನಿದು? ಪುಸಿ ಎಂದು ವಿಶ್ವವನು. ವಿಶ್ವ ಇದರ ಅರ್ಥ ಏನು ಅಂತಂದ್ರೆ ಜಾಗೃತ್ ಕಾಲೆಯ ಇಂದ್ರಿಯಗಳಿಗೆ ವೇದ್ಯವಾಗುವ ಸಕಲ ಸಮೂಹಕ್ಕೆ ಏನ್ ನಡಬೇಕು? ಅದು ವಿಶ್ವ ಅಂತ ಬರೀಬಹುದು. ವಿಶ್ವ ಅಂತಂದ್ರೆ ಏನಪ್ಪ ವ್ಯಾಖ್ಯಾನ ಅದಕ್ಕೆ? ಜಾಗೃತ್ ಕಾಲದಲ್ಲಿ ಇಂದ್ರಿಯಗಳಿಗೆ ವೇದ್ಯವಾಗ ಸಕಲ ಜಗತ್ತು. ಜಾಗೃತ್ ಕಾಲದಲ್ಲಿ ಯಾವ ಜೀವನದಿಂದ ನೀವು ಜಗತ್ ನೋಡಕತ್ತೀಯಪ್ಪ ನೀನು? ವಿಶ್ವಜೀವ. ಯಾವ ಸ್ಥಾನಪ್ಪ ನಿಂದು? ನೇತ್ರಸ್ಥಾನ. ನೇತ್ರಸ್ಥಾನದಿಂದ ಜಾಗೃತ ಅವಸ್ಥೆಯಲ್ಲಿ ವಿಶ್ವನೆಂಬ ಜೀವನು ಲೋಕದ ವ್ಯವಹಾರಗಳನ್ನು ಏನ್ ಮಾಡಕತ್ತಾನವ? ಅರಿತಾ ಇದ್ದಾನೆ. ಹೌದು, ಕುರುಡು ಅರಿಬಹುದ್ರಿ ಅಂತ ನೀವು ಕೇಳಬಹುದು. ಆ ಕುರುಡರು ಕೂಡ ಆ ನೇತ್ರಸ್ಥಾನದಲ್ಲಿರುವಂತ ವಿಶ್ವ ಜೀವನೆ ಅವ್ರಿಗೆ ಯಾವ ಇಂದ್ರಿಯ ಸ್ಫುಟವಾಗೈತೋ ಅವ್ರು ಶ್ರವಣೇಂದ್ರಿಯದಿಂದ ಅರಿಬಹುದು, ಘ್ರಾಣೇಂದ್ರಿಯದಿಂದ ಅರಿಬಹುದು. ಹೌದು, ಆ ನೇತ್ರ ಅಂತಂದ್ರೆ ಬರೀ ಇವೇ ತೊಗಲಿನ ನೇತ್ರಗಳಂತ ಇಷ್ಟೇ ನೇತ್ರ ಅಲ್ಲ. ನೇತ್ರ ಅಂದ್ರೆ ಇವು ಹೊರಗೆ ಕಾಣ್ತಾವಲ್ಲ, ಇವು ಗೋಲಕಗಳಿಗೂ ಇದರ ಒಳಗಡೆ ನೇತ್ರದ ಅದು. ಆ ನೇತ್ರ ಒಂದು ವೇಳೆ ಹುಟ್ಟು ಗುರುಡನಿಗೆ ಅವು ಅಂಧವಾಗಿದ್ರೂ ಕೂಡ ಆ ನೇತ್ರದಲ್ಲಿ ಇಚ್ಛಾಶಕ್ತಿ ಅನ್ಯ ಇಂದ್ರಿಯಗಳ ಮೂಲಕವಾಗಿ ಅವು ನೇತ್ರವೇ ಅನಿಸ್ಕೊತಾವು. ಹೌದು, ಅಂದ್ರೆ ಒಟ್ಟಾರೆ ಹೇಳ್ಬೇಕಾದ ಅಭಿಪ್ರಾಯ ಏನಿದೆ ಅಂದ್ರೆ ವಿಶ್ವನಾಗಿ ಏನೇನು ನೋಡಕತ್ತೀರಿ ನೀವೀಗ? ಈ ಸಮಸ್ತ ವಿಶ್ವ ನೋಡಕತ್ತಿದ್ದೀರಿ. ಹೌದಾ? ಇದು ನಾಮರೂಪ ಕ್ರಿಯೆಗಳಿಂದ ಕೂಡಿ ಅಸ್ಥಿಭಾತಿಯಲ್ಲಿ ಇದಕ್ಕೆ ಸ್ವತಂತ್ರಿಕೆ ಅನ್ನೋದು ಇಲ್ಲ. ಇದು ವ್ಯವಹಾರಿಕ ಸತ್ಯ ಅನ್ನುವಂಥ ಜ್ಞಾನ ನಿಮಗೆ ಅಧ್ಯಯನದಿಂದ ಆಗಿದೆ. ಹೌದಿಲ್ಲ? ಅಧ್ಯಯನದಿಂದ ಆದಂತ ಈ ಪುಣ್ಯಾತ್ಮ ನೀ ಏನ್ ಮಾಡ್ತಿ ಅಂತಂದ್ರೆ ನಿನ್ನೆ ಒಂದು ಬಹಳ ಚಂದ, ಮೊನ್ನೆ ಒಂದು ಪದದಲ್ಲಿ ನಿಮಗೆ ಬಹಳ ಚಂದ ಅದು ಇದನ್ನ ಹೇಳಿತ್ ನೋಡಲ್ಲಿ. ಏನಂದ್ರೆ ಇದನ್ನ ಒಂದು ವೇಳೆ ಇದನ್ನ ಬಯಸ್ಬೇಕಾಗಿತ್ತು ಅಂದ್ರೆ ಆ ವಸ್ತು ಇರಬೇಕು. ನೀವು ಯಾವುದೇ ಒಂದು ವಸ್ತುವನ್ನು ಬಯಸ್ಬೇಕಾಗಿತ್ತು ಅಂತ ಇಟ್ಕೊಳ್ರಿ. ಆ ವಸ್ತು ಇದ್ರೆ ನೀವು ಬಯಸ್ಬೇಕದನ್ನ. ಆ ವಸ್ತುವೇ ಇಲ್ಲದು. ರಜ್ಜುವಿನಲ್ಲಿ ತೋರುವ ಸರ್ಪವಾಗಲಿ, ಕಪ್ಪೆ ಚಿಪ್ಪೆಯಲ್ಲಿ ತೋರುವ ಬೆಳ್ಳಿ ಆಗಲಿ, ಮೋಟು ಮರದಲ್ಲಿ ಕಾಣುವ ಕಳ್ಳನಾಗಲಿ ಅದಾರೇನು? ಇಲ್ಲ. ಇದ್ರ ಬಯಸುನು ಅಥವಾ ಹೊಡ್ಯಾಕರ ಹೋಗುನು. ರಜ್ಜುವಿನಲ್ಲಿ ಕಾಣುವ ಹಾಗ ಹಾವನ್ನು ಹೊಡಿಲಿಕ್ಕೆ ಕೋಲ್ ತಗೊಂಡು ಬರುನು. ಏನಿದ್ರೋ ಇಲ್ಲದ್ರೋ ಇದ್ರೆ. ಸ್ವಲ್ಪ ಕಪ್ಪೆ ಚಿಪ್ಪಿನಲ್ಲಿ ತೋರುವ ಬೆಳ್ಳಿ ಇತ್ತಪ್ಪ ಅಂತಂದ್ರ ಯಾರಿಗೂ ಗೊತ್ತಿಲ್ಲ, ತಗೊಂಡು ಬಂದ ಅದನ್ನ ಮಾರಿ ಶ್ರೀಮಂತರಾಗುನು. ಇದ್ರೋ ಇಲ್ಲದ್ರೋ ಇದ್ರೆ.
ಇದ್ರೆ ಮಾತ್ರ. ಹಾಗೆ ಬ್ರಹ್ಮನ ಅಜ್ಞಾನದಿಂದ ಅಥವಾ ಅಭ್ಯಾಸದಿಂದ ತೋರುವಂತ ಪುಷರೂಪ ಅನಿಸುವಂತಹ ಈ ವಿಶ್ವ ಇದ್ರ ಇದರ ಮೇಲೆ ಪ್ರೀತಿ ಮಾಡ್ಬೇಕ ನಾವು. ಇಲ್ವೇ ಇಲ್ಲ ಅದು. ಆ ಇಲ್ಲದಂತಹ ಅದರ ಚಿಂತನೆ ಮಾಡ್ಬೇಕ ಈಗ? ಇಲ್ಲ. ಆ ಇಲ್ಲದಂತಹ ವಿಷಯವನ್ನ ಅಥವಾ ಇಲ್ಲದಂತಹ ವಿಶ್ವವನ್ನ ನಾನು ಯಾವ ಕ್ಷಣದಲ್ಲಿ ಅದು ಇಲ್ಲ ಅಂತ ಭಾಸಾತೋ ಆ ಕ್ಷಣದಲ್ಲಿ ಅದ್ರ ಚಿಂತೆಯನ್ನು ಬಿಟ್ಬಿಟ್ಟೆ. ಹೊರ ಚಿಂತೆ ಅಳಿದು ಅಲ್ಲಿ ಶಬ್ದ ಐತಿ ನೋಡಲ್ಲಿ. ಹೊರ ಚಿಂತೆಯನ್ನು ಯಾಕೆ ಮಾಡ್ತಿದ್ನಂದ್ರ ಅದು ಐತನೋ ಭ್ರಮೆ ಒಳಗಿದ್ದಂತ ಮಾನ ಇಲ್ಲಿ ತನಕ. ಹೊರ ಚಿಂತೆಯನ್ನು ಯಾಕೆ ಮಾಡ್ತಿದ್ ನಾನು? ಹೆಂಡತಿ ಮಕ್ಕಳು ನಾನ್ ಮಾಡ್ತಿದ್ದೆ, ನೀವು ಶಿಷ್ಯರು ಮಠ ನೀವು ಮಾಡ್ತಿದ್ರಿ. ನಿಮಗೆ ಎಲ್ಲವೂ ಇದು ಯಾಕೆ ಬೆನ್ನು ಹತ್ತಿತ್ತು ದೇವು ಹತ್ತಿದಂಗಂತಂದ್ರೆ ಆ ವಸ್ತು ಇದೆ ಎಂಬ ಅಜ್ಞಾನ ಇತ್ತದು. ಯಾವಾಗ ತೋರ್ಪ ವಿಶ್ವವೇ ಇದು ಶೂನ್ಯ, ಇದು ಪುಸಿ, ಇದು ಅಸತ್ಯ, ಇದು ಪ್ರಾತಿಭಾಸಿಕ ಅನ್ನುವ ಜ್ಞಾನ ನಿಮಗೆ ಬತ್ತೋ ಆ ಕ್ಷಣಕ್ಕಿನ್ನ ಅದ್ರ ಚಿಂತೆ ಮಾಡ್ತಾರ? ಅದ್ರ ಚಿಂತೆ ಮಾಡ್ತಾರ? ಅವಾಗ ಏನ್ ಮಾಡ್ತಾನಪ್ಪ ಅಂದ್ರೆ ಹೊರಚಿಂತೆ ಅಳಿದು ಆ ವಸ್ತು ವಿಷಯಗಳ ಚಿಂತೆನೇ ಬಿಟ್ಟ. ಅಲ್ಲಿ ಬಹಳ ಚಂದ ನಿಮಗೆ ಗೀತೆಯನ್ನು ಹೇಳುವಾಗ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಆ ಪ್ರಮಾಣ ಹೇಳುವ ನಿಮ್ಗೆಲ್ಲ ಕತೆ ಹೇಳಿದ್ದೀನಲ್ಲ. ಅವ್ರಿಗೆ ಎದುರಿಗಿರುವಂತ ಸಕಲ ದೇಹದ ಪಡಿ ಪದಾರ್ಥಗಳು ನೀವು ಹೊಡೆದ್ರು ಸಾಯ್ತಾವ, ನೀವು ಹೊಡಿದೇ ಇದ್ರು ಸಾಯ್ತಾವ. ಹೊಡಿದೇ ಇದ್ರೆ 4 ದಿನ ಲೇಟ್ ಆಗಿ ಸಾವ್ತಾವ, ಹೊಡೆದ್ರೆ 4 ದಿನ ಮೊದಲು ಸಾವ್ತಾವ. 4 ದಿನ ದೇಶಕ್ಕಾಗುವ ಅನ್ಯಾಯ ನಿಂದಿರ್ತೈತಿ. ಗೊತ್ತಾತ ಅಲ್ಲಿದು? ಅಲ್ಲಿ ಮತಾರ್ಥ ಗೊತ್ತಾತು. ಈಗ ಅವು ಭೀಷ್ಮ ದ್ರೋಣಾದಿಗಳೆಂಬ ದೇಹಗಳು ನೀವು ಹೊಡೆದ್ರ ಸಾಯ್ಬೇಕಂತ ಏನಿಲ್ಲ, ಅವು ಒಂದೇನ ಸಾಯ್ತಾವ. ಅದ್ರ ಸ್ವಭಾವದ ಅದು. ಆ ಸ್ವಾಭಾವಿಕ ಸಾವು ಬರ್ಬೇಕಾತಂದ್ರೆ ಅವರು ಭಯಂಕರ ಮಂತ್ರವಾದಿಗಳ ಅನೇಕವಾದಂತ ಇಚ್ಛಾಶಕ್ತಿಯನ್ನು ಹೊಂದಿರೋದ್ರಿಂದ ಬಹುದಿನ ಬದುಕ್ತಾರೆ. ಬಹುದಿನ ಬದುಕೋಣದ್ರಿಂದ ಈಗ ರೈತರು ಹೊಲಗಳಲ್ಲಿ ಎಡೆ ಅಂತ ಹೊಡಿತಾರೆ, ಬಿಳಿಜೋಳ ಹತ್ತಿ ಒಳಗೆ. ಅದು ಯಾಕೆ ಹೊಡಿತಾರೆ ಅಂದ್ರೆ ಇಲ್ಲಿ ಕಸ ಆಗಿರ್ತದೆ. ಆ ಕಸ ನಾವು ಹೊಡೆದ ಲೇಬರ್ ತಗೊಂಡೋಗಿ ತಗಸೇ ಕೊಲಬೇಕಂತ ಏನಿಲ್ಲ, ಅದನ್ನು ಸುಮ್ಮನೆ ಬಿಟ್ಟರು ಒಂದು ತಿಂಗಳಿಗೆ ತಾನ ಸಾಯ್ತೈತೆ ಅದು. ಆದ್ರೆ ಸಾವುದ್ರ ಜೊತೆಗೆ ಬೆಳೆ ತಗೊಂಡು ಸಾವ್ತದೆ. ಆ ಕಸ ಹಂಗ ಸಾಯುದಿಲ್ಲ ಅದು. ಅದ್ರ ಮಗ್ಗಲ್ದಾಗ ಏನ್ ಹತ್ತಿ ಬಿಳಿಜೋಳ ಏನೈತಲ್ಲ ಗೋಧಿ, ಅದು ಆ ಬೆಳೆಯನ್ನು ಕೊಂದು ಸಾಯ್ತೈತೆ. ನಮಗ ಬೇಕಾದದ್ದು ಕಳೆ ಅಲ್ಲ, ಬೆಳೆ. ಆ ಬೆಳೆ ನನಗೆ ಬೇಕಾತಂದ್ರ ಕಳೆಯನ್ನು ನಾ ಕೊಲ್ಬೇಕೀಗ. ಆಗತೈತಿ ಹೆಂಗ ಆ ನಿರ್ಣಯ ರೈತ ಹೆಂಗ ತಗೋತಾನೋ, ಹೌದಿಲ್ಲ? ಹಾಗೆ ನಾಮರೂಪಾತ್ಮಕವಾದ ಭ್ರಮಿತವಾದ ಜಗತ್ತಿನ ಚಿಂತೆ ಇದನ್ನ ಕೈ ಬಿಟ್ಟವ. ಹೌದಿ? ಅವನಿಗಿನ್ ಎಷ್ಟು ಜನ್ಮ ಉಳಿದಪ್ಪ ಅಂತಂದ್ರೆ ಯಾವಾಗ ವಿಷಮ ಸಂಸಾರವಿದನು ಕನಸಂದರಿ ಎಂಬಂತ ವಾಕ್ಯಾರ್ಥ ಅವನ ಕಿವಿಗೆ ಬಿತ್ತೋ ಆ ತಕ್ಷಣದಲ್ಲೇ ಪ್ರಪಂಚವನ್ನು ಬಿಟ್ಟು. ನಿಮ್ಗೊಂದು ವಿಚಿತ್ರ ಕಥೆ ಹೇಳ್ತಂತಮ್ಮ. ನನಗಿಲ್ಲೋಡು, ನನಗಿಷ್ಟು ಸಂತೋಷ ಆಕೈತಮ್ಮ. ನಾಗಲಿಂಗ ಮಹಾಸ್ವಾಮಿಗಳ ಹತ್ತಿರ ಒಬ್ಬಕ್ಕೆ ಹೆಣ್ಮಗಳು ಸೇವಾ ಮಾಡ್ತಿದ್ವು. ಏನ ಅಲ್ಲ ಕಥೆ ಅಂತೂ ಗೊತ್ತಿರೋದು, ನಾ ಅದನ್ನ ನಿಮ್ ನೆನಪು ಮಾಡಿಕೊಡ್ತಾನೆ ಅಷ್ಟೇ. ಅಲ್ಲ ಹೆಣ್ಮಗಳಿಗೆ ಅಜ್ಜವರು ಏನಿಲ್ಲ, ನಿನ್ನ ಹುಟ್ಟು ಬಟ್ಟೆ ಕಾಳದ್ರು, ನೀನು ಹೋಗಿ ನನಗಟ್ಟು ಭಿಕ್ಷೆ ತಗೊಂಡ್ ಬಾ ಅಂದ್ರು. ಏನು ಹೇಳಿದ್ರಪ್ಪ. ಏನಾರ ವಿಚಾರ ಮಾಡಿಲ್ಲ ಅಂತ ಮಾಹಿತಿ ಏನ್ರಿ ವಿಚಾರ ಮಾಡಿದ್ವಿ? ಯಾಕ ಅವಳು 2 ಜನ್ಮದಲ್ಲಿ ಮುಕ್ತನಾಗಿ ಹಾಕಿದಾಳೆ. ತತ್ಕ್ಷಣದಲ್ಲಿ ಉಟ್ಟ ಸೀರೆಯನ್ನ ತೆಗೆದು ಹೋಗದ್ಲು. ಅಕ್ಕಮಹಾದೇವಿ ಕೌಶಿಕ ಮಹಾರಾಜನನ್ನ ಬಿಟ್ಟು ಬರುವ ಹೊತ್ತಿನಾಗೆ ಈ ಉಟ್ಟ ಸೀರೆಯನ್ನ ಕಳೆದ್ರೆ ಯೌವನಸ್ಥರಾದಂತ ನಾನು ಏನಾದೀತು, ನಾನು ಅವರು ಆದೀತು ಅಂತ ವಿಚಾರ ಮಾಡಿದ್ವಿ ಅಂತ ಮಾಹಿತಿ ವಿಚಾರ ಮಾಡಿದ್ಲಿ ನೋಡು. ಹೆಂಗ ಆ ಪೊರಚಿಂತೆ ಹೇಳಿದು ಅದನ್ನ ಒಂದ್ ಸ್ವಲ್ಪ ಅಂಡರ್ಲೈನ್ ಮಾಡ್ಕೋರಿ. ಅದನ್ನ ಯಾಕೆ ನಿಮ್ಗೆ ಒಟ್ಟು ಹೇಳಕತ್ತೀನಿ ಅಂದ್ರೆ, ನೀವು ಸಿಟ್ಟಿಗೆ ಹೋದ್ರೆ ಕೆಲಸ ಆಗುದಿಲ್ಲ. ಅದ ಜ್ಞಾನ ರೂಪದಿಂದ ತೋರ್ಪ ವಿಶ್ವ ವಿಷಯಾದಿಗಳ ಮೇಲಿರುವ ನಾಮರೂಪಗಳ ಅಭಿಮಾನ
ಹೌದು. ಅದು ನನಗೆ ಹಂಗ ಹಿಂದೆ ನಮ್ಮ ಅಪ್ಪ ಅವ್ರು ಹೇಳ್ತಿದ್ರು ತಮ್ಮ, ಶೋಲಾಪುರದಾಗ ನಡೆದ ಘಟನೆ ಇದು. ಹೌದು. ಶೋಲಾಪುರದೊಳಗೆ ನಮ್ಮ ಗುರುಗಳಿದ್ದ ಕಾಲಕ್ಕೆ ಅವ್ರ ಹೆಸರು ನನಗೆ ಸರಿಯಾಗಿ ನೆನಪಿಲ್ಲ. ಒಬ್ರು ಪೂಜ್ಯಪಾದರು ನನಗೆ ಸನ್ಯಾಸ ಕೊಡ್ರಿ ಅಂತ ಹೇಳಿ ಗುರುಗಳನ್ನ ಕೇಳಕತ್ತಿದ್ರು. ಆಯ್ತು ನಾಳೆ ಕೊಡೋಣ ಅಂತ ಅನ್ಕೋತ ಹಿಂಗ ದಿವ್ಸ ಹೋಗೋ ಮುಂದೆ ಸಹಜವಾಗಿ ಒಂದ್ ದಿವ್ಸ ಏನ್ ಹೇಳ್ಬಿಟ್ರು ಅಂದ್ರೆ, ಹೋಗಪ್ಪ ನೀನು ಸನ್ಯಾಸ ಬಹಳ ನನಗೆ ಕಿರಿಕಿರಿ ಮಾಡಕತ್ತಿ, ಅಲ್ಲೊಂದು ನವಲ್ಗಾರ ಅಂಗಡಿಗೆ ಹೋಗಿ ಕ್ಯಾಶೆ ನಿಂದಟ್ ಗಡ್ಡ ತಲೆ ಬೋಳಿಸ್ಕೊಂಡು ಬಂದ್ಬಿಡು, ನೀನು ಇವತ್ತು ಕಾವಿ ಕೊಡ್ತಾನಪ್ಪ ಅಂತ ಹೇಳಿದ್ರು. ಅಲ್ಲಿ ಹೋಗಿ ಅವ್ರು ಪಾಪ ಗುರುಗಳ ಆದೇಶ ಆಗೈತಿ ಅಂತ ಹೇಳಿ ಭಾಳ ಸಂತೋಷದಿಂದ ಓಡಿ ಹೋಗಿ ನವಲಿಗಾರ ಅಂಗಡಿಯಾಗ ಕೂತು ಒಂದು ತಲೆ ಬೋಳಿಸ್ಕೋಬೇಕಂತ ಕೂತಿದ್ರು. ಅವ್ನು ನೀರು ಹಚ್ಚಿ ಎಲ್ಲನ ತಲೆ ಎಲ್ಲ ಚಂದಂಗ ಅದನ್ನ ಮಾಡಿ ಕತ್ತಿ ತಗೊಂಡು ಒಂದು ಗಡ್ಡಿ ಕಡೆಯಿಂದ ಅರ್ಧ ತಲೆ ಬೋಳಿಸಿದ್ದ. ಹಿಂದಿಂದ ಗುರುಗಳು ಹೋದ್ರು, ತಮ್ಮ ಒಂದಿಟ್ಟು ನನಗೊಂದು ಬುಟ್ಟೆ ತಗೊಂಡ್ಬರ್ಬೇಕು ಬಾಯಿಲ್ಲ ಅಂದ್ರು. ಏನ್ ಮಾಡಿತ್ತು ಈಗ ಅವ್ನ್ ಏನ್ ಮಾಡಿದ್ರಿ ಈಗ ಅಲ್ಲೇ ಅರ್ಧ ತಲೆ ಬೋಳಿಸಿಕೊಂಡು ಕುಂತಂತವ ಗುರುಗಳು ಬಾಯಿಲ್ಲ ಅಂದ ಕೂಡಲೇ ನನಗೆ ಹೇಳ್ತೀನಿ ತಕ್ಷಣ ಅಪರ್ ಕೊಡ್ತಾರೆ ನಿಂದ್ರತಮ್ಮ ಅಂತೇಳಿ ಆ ಕುರ್ಚಿ ಬಿಟ್ಟು ಇಳಿದು ಅವ್ರು ಹಿಂದೆ ಹೋದವರು ಸೋಲಾಪುರ ಬಜಾರ್ ತುಂಬ ಅಡ್ಡಾಡಿಸಿದ್ರಂತ. ಪ್ರತಿ ಅಂಗಡಿಗೂ ಹೋಗುದು, ಅಲ್ಲಿರೋ ಮಂದಿ ಎಲ್ಲ ಇವನು ಅರ್ಧ ತಲೆ ಬೋಳಿಸಿಕೊಂಡದ್ದನ್ನು ನೋಡಿ ನಗುದ ಜನ. ಏನ್ರ ಅನಿಸ್ಕೊಂಡ್ರನ ಅವ್ರ ಮನಸ್ಸಿನಾಗ? ಇಲ್ಲ. ಈ ಯಾವಾಗ ದೇಹಾಭಿಮಾನ ಅನ್ನೋದು ವಿಶ್ವಾಭಿಮಾನ, ಜಾತ್ಯಾಭಿಮಾನ, ಕುಲಾಭಿಮಾನ, ಧರ್ಮಾಭಿಮಾನ ಅವು ಎಲ್ಲವೂ ನಿನಗೆ ಯಾವಾಗ ಅಕ್ಕತೆ ಅಂದ್ರೆ ಅಜ್ಞಾನ ಕಾಲದಲ್ಲಿ ಮಾತ್ರ ತೋರುವ ಕಷ್ಟಗಳಿವು. ಯಾವಾಗ ಅಜ್ಞಾನ ದಶೆಯಿಂದ ಮಹಾವಾಕ್ಯದ ಶ್ರವಣ ನಿನಗೆ ಘಟಿಸ್ತೋ, ಯಾವಾಗ ನಿನಗೆ ಆ ಅಸಂಭಾವನಾ, ಆ ವಿಪರೀತ ಭಾವನಾ, ಇವು ಎಲ್ಲ ಅಸತ್ಪಾದಕ ಆವರಣಗಳು, ಇವು ಎಲ್ಲವೂ ನಿನ್ನಿಂದ ನಿನಗೆ ಹಾರಿ ಹೋತು, ಆ ತಕ್ಷಣದಲ್ಲಿ ನೀನು ಏನಾಗ್ತಿ ಅಂತಂದ್ರೆ ಈ ಲೋಕ ವ್ಯವಹಾರದ ಚಿಂತೆ ಅನ್ನೋದು ನಿನ್ನಿಂದ ಸುಟ್ಟು ಹೋತು. ನೋಡಿ ಹೆಂಗೈತಿ ನೋಡಿ, ಪೊರ ಚಿಂತೆ ಹೇಳಿದು ಭೀಮವ್ವ ಹಳ್ಳಿ ನನಗೆ ಹಿಂಗ ಅಂದ್ರೆ ವಯಸ್ಸಿನಾಕ ನಾನು ಊರಾಗ ಏನಾರ ಅಂದಾರೇನಂತ ಅನ್ಲಿಲ್ಲ. ಚಿಕ್ಕ ಮಹಾದೇವಿ ಮನೆ ಬಿಟ್ಟು ಹೋಗುವಾಗ ಗೆಳತಿಯರೆಲ್ಲ ಊರಾನ ಅವ್ರ ತಾಯಿ ತಂದಿ ಬೆನ್ನು ಹತ್ತಿದ್ರೆ ಹೊಳ್ಳಿ ಬಿಟ್ಟು ಅನ್ಲಿಲ್ಲ. ಯಾಕೆ ಸ್ವದೇಹವನ್ನೇ ಮೊದಲು ಮಾಡಿಕೊಂಡು ದೃಶ್ಯ ರೂಪವಾಗಿ ತೋರುವ ವಿಶ್ವದ ವಿಷಯ ವಾಸನೆ ಆ ಕ್ಷಣದಲ್ಲಿ ಅವ್ರಿಗೆ ಹಾರಿ ಹೋಗಿತ್ತು ನೋಡು. ಅಂಥವರು ಆತ್ಮರೂಪನ ಮನನ, ಆತ್ಮರೂಪಿನ ನಿಧಿಧ್ಯಾಸನ ಅಂದ್ರೆ ಎಷ್ಟು ಜನ್ಮ ಉಳಿದಪ್ಪ ಅವರಿಗೆ? ಮನನ ಮತ್ತು ನಿಧಿಧ್ಯಾಸನ ಎಂಬ 2 ಜನ್ಮದಿಂದ ಅವ್ರು ಏನಾಗ್ತಾರ, ಅವರು ಮುಕ್ತರಾಗಿ ಹೋಗ್ತಾರೆ. ವೈರಾಗ್ಯ ಪಾಠ ಮಾಡುವ ಪರ ವೈರಾಗ್ಯ ಎಲ್ಲ ಪಾಠ ಮಾಡಿ ಆಗಿದೆ. ಅದನ್ನೆಲ್ಲ ನೆನಪು ಮಾಡ್ಕೋರಿ ಅದನ್ನ ಮುಂದೆ. ಲೋಕವೆಲ್ಲವನ್ನು ಮರೆದು ಪರತತ್ವ ಅವಲೋಕನದಿಂದ ಒಳ ಹೊರಗಣ ಕೃತ್ಯಾನೀಕವು ಇಲ್ಲದವನೇ ಅನುಭವ ಎನಿಸುವನು. ಏಕ ಜನ್ಮದೊಳ ಭಾವಿಸೆ ಮುಕ್ತನಹನು. ಏನ್ ಹೇಳುದು ತಮ್ಮ ಇದನ್ನ? ನನ್ನ ಅನುಭವಕ್ಕೂ ಮೀರಿದ್ದ ಇದೆ. ಇಲ್ಲಿ ತನಕ ನನ್ನ ಧ್ವನಿ ಏರ್ತಿತ್ತು, ಇನ್ನು ನನಗೆ ಏರುದಿಲ್ಲ ಇದು. ಇಲ್ಲಿ ತನಕ ನನಗೆ ಧೈರ್ಯ ಇತ್ತು, ಇನ್ನು ಮುಂದಿನ 2 ವಚನ ಹೇಳ್ಬೇಕಾತಂದ್ರೆ ನಾನು ಶಾಸ್ತ್ರಕ್ಕೆ ಜೋತು ಬಿದ್ದು ಹೇಳ್ಬೇಕಿನ್ನ. ಹೆಂಗ್ ಅನಿಸ್ತತಿ ನೋಡೋಣ ಸ್ವಲ್ಪ ಇದು. ಎಂಥ ಪುಣ್ಯಾತ್ಮರ ಇದ್ದಾನ ಹೇಳ. ನನಗ್ ಗೊತ್ತಿದ್ದದ್ದು ಹೇಳ್ತೇನಪ್ಪ ತಮ್ಮ ನಿನಗ. 80ರ ದಶಕ ಇದ್ದಿತ್ತು ತಮ್ಮ, 80ರ ದಶಕ ಇದ್ದಿತ್ತು. ಮಲ್ಲಿಕಾರ್ಜುನ ಶಿವಯೋಗಿಗಳ ಹತ್ತಿರ ಇವತ್ತೇನ್ ಚಿತ್ರದುರ್ಗದಲ್ಲಿ ಇದಾರಲ್ಲ ತಮ್ಮ, ಶಿವಾನಂದ ಶಿವಾಚಾರ್ಯರು ಅಂತ ಹೇಳಿ, ಅವರು ಶಿವಾನಂದ ಶಿವಾಚಾರ್ಯರು ಸಿದ್ದೇಶ್ವರಪ್ಪಗಳು ಮುಂದಿನ ಸಾಲಿನಲ್ಲಿ ಕುಂಡಿರ್ತಿದ್ರು. ಹಿಂದಿನ ಸಾಲದಲ್ಲಿ ಬಹಳಷ್ಟು ಜನ ಸನ್ಯಾಸಿಗಳು, ಅದ್ರ ಜೊತೆಗೆ ನಾನು ಒಬ್ಬ. ಅಂತೂ ಇಂತೂ ಏನಪ್ಪಾ ಅಂದ್ರ ದಿನಕ್ಕೆ 2 ಹೊತ್ತು ಶಾಸ್ತ್ರ, 2 ಹೊತ್ತು ಪ್ರಸಾದ ಮಲ್ಲಿಕಾರ್ಜುನ ಶಿವಯೋಗಿಗಳ ಜೊತೆಗೇನೆ ಪ್ರಸಾದ ಮಾಡುವಂತ ಅವಕಾಶನೂ ಕೂಡ ನಮಗ್ ಸಿಗ್ತಿತ್ತು. ಅಂತ ಸಮಯದಲ್ಲೇ ಅಪ್ಪಗಳು ಸೈಕಲ್ ಮೇಲೆ ತಿರುಗಾಡ್ತಿದ್ರು ಸಿದ್ದೇಶ್ವರಪ್ಪಗಳು.
ಅದು ಇದು ಅಲ್ಲಿ ಬಿಜಾಪುರದಲ್ಲಿ ನಡೆಯೋ ಲೋಕಲ್ ಫಂಕ್ಷನ್ಗಳಿಗೆ ಅವರಷ್ಟ ಅಪ್ಪಣೆ ಕೊಟ್ಟರು ಹೋಗುದು, ಇಲ್ದ್ರಿ ಇಲ್ಲ. ಸ್ವಲ್ಪ ಇಲ್ಲಿ ಇದ್ದಲ್ಲಿ ಪಾಠ ಮಾಡೋದು. ನಿಮ್ಮಂತ ಬಹಳ ಮಂದಿ ವೇದಾಂತವನ್ನು ಮಲ್ಲಿಕಾರ್ಜುನಪ್ಪ ಅವ್ರ ಕಡೆ ತಿಳ್ಕೊಂಡವ್ರು, ಅವರು ಕೂಡ ಕೈವಲ್ ಪದ್ಧತಿಯನ್ನ ನಂಗೆ ಹೇಳ್ತಿದ್ರು ತಮ್ಮ. ಸ್ವತಃ ನನ್ನ ಎದುರಿಗೆ ನಡೆದಿತ್ತಮ್ಮ ಇದು. ಒಂದ್ ದಿವಸ ಪ್ರಸಾದ ಅವತ್ತು ಬೆಲ್ಲದ ಬೇಳೆ, ಒಂದ್ ಸ್ವಲ್ಪ ಯಾವಾಗ ಬೆಲ್ಲದ ಬೇಳೆ ಮಾಡ್ತಿದ್ರು. ಸ್ವಲ್ಪ ಬೆಲ್ಲದ ಬೇಳೆ ಗಾಳಿ ಗಿಡವು ಹಿಂಗೇನೋ ಮಾಡಿದ್ರು. ನಾವು ಊಟ ಮಾಡಿದ್ವಿ. ಊಟ ಆದ ನಂತರ ಸಿದ್ದೇಶ್ವರ ಅಪ್ಪಗಳನ್ನ ಮಲ್ಲಿಕಾರ್ಜುನಪ್ಪ ಹೊರಗೆ ಕಟ್ಟಿ ಮೇಲೆ ಕೂತು ಒಂದ್ ಸಣ್ಣ ಗಿಡ ಐತೆ ಅಲ್ಲೇ, ಆ ಗಿಡದ ಬುಡ ಕೂತು ಏನ್ ಉಂಡಪ್ಪ ಬುದ್ಧಿಜಿ ಅಂತ ಬಹಳ ಪ್ರೀತಿಯಿಂದ ಕರುತ್ತಿದ್ದು, ಬಹಳ ಪ್ರೀತಿದ್ರು ಅವ್ರ ಮೇಲೆ. ಏನು ಉಂಡೆಪ್ಪ ಅಂತ ಇಷ್ಟು ಕೇಳಿದ್ದಕ್ಕೆ ಏನ್ ಬೇದಂಗ ಅಂತಮ್ಮ ಇದು? ಏನ್ ಬೇದ್ರ, ಏನ್ ಕಪಾಳಿ ಹೊಡೆದ್ರ ಏನೋ ಇಲ್ಲಪ್ಪ. ಏನು ಉಂಡ್ರಿ ಅಂತ ಕೇಳಿದ್ರೆ ಉಂಡದ್ದು ನೆನಪು ಮಾಡ್ಕೊಳಕ್ ಆಗ್ಲಿಲ್ಲ ನೋಡು. ಏನಿದು ಸಿದ್ದೇಶ್ವರಪ್ಪ ಅವ್ರಿಗೆ ಹೇಳುದ್ನ ಇದೆ. ಯಾವ ಪುಣ್ಯಾತ್ಮನೂ ಗ್ರಂಥವನ್ನು ಕೈಯಾಗಿ ಹಿಡಿಯಲಾರದೆ ಸಮಸ್ತ ಉಪನಿಷತ್ತುಗಳ ತಾಯಿಯಾದಂತ ಶ್ರೀಮದ್ ಭಗವದ್ಗೀತೆಯನ್ನ, ಸಿದ್ಧಾಂತ ಶಿಖಾಮಣಿಯನ್ನು ಮುಖೋದ್ಘಾತವಾಗಿ ಹೇಳುವಂತ ಪುಣ್ಯಾತ್ಮಗೆ ಉಂಡದ್ ನೆನಪಿಲ್ಲ ಅಂದ ಸ್ಥಿತಿ ಹೆಂಗಾಗಿರ್ಬೇಡ. ಏನಿದೆ ನಿನ್ನ ಉಂಡದ್ದು ಅಲ್ಲಿದೆ. ಈಗ ಒಂದೂವರೆ ಊಟ ಐತಿ, 2-3 ಹೊರಗೆ ಬಂದು ಕೂತೀವಿ ಇಲ್ಲಿ. ಅಪ್ಪಗಳು ಹಾಕತ್ತಿದ್ರೆ ನೆನಪಾಗ್ಲಾರ್ದಕ್ಕ. ಅಂದ್ರೆ ಸಕಲ ಕ್ರಿಯೆಯೂ ಕೂಡ ಜಡರೂಪವಾದಂತಹ ಈ ದೇಹದ ವ್ಯವಹಾರಗಳಿಗೆ ನಾನು ಕೇವಲ ಸಾಕ್ಷಿಕನು ಎಂಬ ಹೊರ ವಿವೇಕ ಐತಲ್ಲ, ಆ ಹೊರ ವಿವೇಕ ಏನ್ ಮಾಡ್ತದಂದ್ರೆ ತಮ್ಮ, ಆ ಲೋಕ ವ್ಯವಹಾರವನ್ನು ತಮ್ಮ, ಆ ಜಡಭರ್ತನ ಕಥೆಯಾದ್ರು ಹೇಳ್ತಿದ್ನಿ. ಸಮಯ ಸಾಲುಗಳು ಏನ್ ಮಾಡಿಲ್ಲ ನಾನು. ಆ ಜಡಭರ್ತ ಆ ಮಹಾರಾಜನ ಸಿಂಹಾಸನ ಅದೇನ್ ಪಲ್ಲಕ್ಕೇನು ಹೊತ್ಕೊಂಡು ಹೋಗುವತ್ನಾಗ ದೊಡ್ಡ ಆಳು ನನಗತ್ತೆ ಅವ. ಏನು ಎಂತ ಯಾವ ಜ್ಞಾನವೂ ಇಲ್ಲದೆ ಅವನ ಮೇಲೆ ಹೊರಿಸ್ಕೊಂಡು ಹೊಂಟ್ರು. ಹೊರಿಸ್ಕೊಂಡು ಹೋಗುವಂತಹ ಕಾಲದಲ್ಲಿ ಮುಂದೆ ಪರಮತತ್ವ ವಿವೇಕವನ್ನು ಜಡಬರ್ತನೆಂದನೆ ಅವ ಉಪದೇಶ ಮಾಡ್ಕೊಂಡು ಹೋದ ಕಥೆ ನಿಮ್ಗೆ ಯಾವಾಗ ಹೇಳಿನೋ ಬಿಟ್ಟಿನೋ ಗೊತ್ತಿಲ್ಲ ನನಗೆ. ಅಂದ್ರೆ ಈ ಸಮಸ್ತ ಲೋಕ ವ್ಯವಹಾರ ಒಂದೇ ಸಲ ಹುಟ್ಟಿ ಬಂದಾಗ ಎಲ್ಲಾ ಮನೆ ಬಿಟ್ಟು ಬಂದು ಈ ಸುಡುಗಾಡ ಜಿಂಕಿ ಸಲುವಾಗಿ ಈ ಜನ್ಮ ಬಂತಪ್ಪ. ಇದನ್ನ ಒಲ್ಲಿ ನಾನು ಈ ಜನ್ಮದಲ್ಲಿ ಈ ಲೋಕ ವ್ಯವಹಾರವ ನನಗೆ ಬೇಡ ಅಂತ ಹೇಳಿ ನಿಂತವಾಗ ಜಡ ಬರ್ತಾಗೇನವ. ಮೊದಲಾಗಿಲ್ಲ, ಮೊದಲು ಬರುತ್ತವ. ಯಾಕೆ ಲೋಕ ವ್ಯವಹಾರ ಉಪೇಕ್ಷೆ ಮಾಡಿದ್ರು ನೋಡಿ. ಲೋಕ ಜಡಸಿದ್ದೇಶ್ವರ ಮಹಾಸ್ವಾಮಿಗಳು ಹುಬ್ಬಳ್ಳಿಯಲ್ಲೇ, ಷಣ್ಮುಖಾರವರು ಶಿವಯೋಗಿಗಳು, ಅವರೆಲ್ಲ ಏನಂದ್ರ ತಮ್ಮ, ಅವ್ರಿಗೆ ಗೌರಿಯಾನಂದ್ರಂತ ಒಂದ್ ಕಥೆ ಬಹಳ ಚಂದದ. ಗೌರಿಯಾನಂದ್ರಂತ ಕಲ್ಕತ್ತಾ ಗೌರಿಯಾನಂದ್ರಂತ ಸಿದ್ಧಾರೂಢ ಮಠಕ್ಕೆ ಬರ್ತಿದ್ರು. ಅವ್ರಿಗೆಲ್ಲ ಏನಂದ್ರೆ ಇದು ಸುಡುಗಾಡ, ಇದು ಮಡಿ, ಇದು ಮೈಲಿಗೆ, ಇದು ಹೀಗ, ಈ ದ್ವೈತ ಭಾವನೆನೇ ಇಲ್ಲ. ಶುನೀಚೈವ ಶಪಾಚೇತ ಪಂಡಿತ ಸಮದರ್ಶಿನಿ ಅನ್ನುವಂತ ಮಂತ್ರ ಏನ್ ಹೇಳ್ತಿರ್ಬೇಕು ಹೇಳ ನನಗೆಟ್ಟು. ಏನ್ ಹೇಳ್ತಿರ್ಬೋದು ಅದು? ಅಲ್ಲಪ್ಪ, ಒಂದು ಹೀನವಾದಂತಹ ಒಂದು ಏನದು ಹಂದಿ. ಅದು ಹೌದು. ಆ ಹಂದಿಯಲ್ಲಿರುವಂತಹ ಪರಮಾತ್ಮನು ನಾ ಈ ಮಂದಿ ಒಳಗನು ಅದಾನಂತ ತಿಳ್ಕೊಬೇಕಾಗಿತ್ತು ಅಂದ್ರೆ ಅವನ ಭಾವ ಹೆಂಗಾಗಿರ್ಬೇಕು ಹೇಳ. ಇದನ್ನ ಈ ಸ್ಥಿತಿ ಈ ಜನ್ಮಗಳು ಒಂದು ಕ್ಷಣ ನಿಮಗೆ ಅನುಭವ ಬಂದ್ರೆ ಸಾಕು ತಮ್ಮ. ಈ ಸಮಸ್ತ ಶಾಸ್ತ್ರಗಳ ಫಲ ನಿಮಗೆ ಸಿಗ್ತ ತಿಳ್ಕೊಬೇಕು ನೋಡಪ್ಪ. ಈ ಎಲ್ಲ ಲೋಕವೆಲ್ಲವನು ಮರೆದು ಪರತತ್ವದ ಅವಲೋಕನ ಏನು ಹೆಂಗ್ ನೋಡುತ್ತಮ್ಮ? ಪರತತ್ವದ ಅವಲೋಕನ ಅಂದ್ರ ಅಸ್ಥಿಭಾತಿಯನ್ನೇ ಕೇಂದ್ರೀಕೃತವಾಗಿಟ್ಕೊಂಡು ನಾಮರೂಪಗಳನ್ನ ವಿಭಜಿಸಿ ನೋಡುವುದಕ್ಕೆ ಈ ಜ್ಞಾನ ಅಂತಾರ ನೋಡಪ್ಪ. ಇದನ್ನ ಹೆಂಗ್ ನೋಡ್ಬೇಕು ತಮ್ಮ? ಇದನ್ನ ನಾಮರೂಪಗಳನ್ನು ಬಿಡಬೇಕು, ಅಸ್ಥಿಭಾತಿಯನ್ನು ಅವಲೋಕಿಸ್ಬೇಕು. ಪರತತ್ವದ ಅನುಭೂತಿಗಳು ಅಂತಂದ್ರೆ ಏನ್? ಹಂಗಂದ್ರೆ ಏನು? ಅಸ್ಥಿಭಾತಿಗಳು. ಹೌದಿಲ್ಲ?
ಆ ತೆರನಾಗಿ ಸಮಗ್ರ ಬದುಕಿನ ಉಸಿರಿನಲ್ಲಿಯೂ ಕೂಡ ಸಕಲ ಎದುರಿಗಿರುವ ಜೀವಿಯಲ್ಲಿಯೂ ಕೂಡ ಸಮಸ್ತ ವ್ಯವಹಾರದಲ್ಲಿಯೂ ಕೂಡ ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿಯೂ ಕೂಡ ಯಾವ ಮನುಷ್ಯ ಅಸ್ಥಿಭಾತಿಯಲ್ಲಿಯೇ ತನ್ನ ವ್ಯವಹಾರವನ್ನು ನಿಲ್ಲಿಸ್ತಾನಲ್ಲ ಅವಾಗೇನಬೇಕು ಅವಾಗೇನಬೇಕು ಅನುಭವಿ 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 ಅವ ಇದೇ ಜನ್ಮದಲ್ಲಿ ಮುಕ್ತ. ಅವ್ ನೋಡ ಅವ್ಗೆ ಎಷ್ಟು ಅವ್ಗೇನು ಒಂದು ಈಗೇನು ಇದೇ ಜನ್ಮ ಅಂದ್ರೆ ಮತ್ತೆ 100 ವರ್ಷ ಅಂತ ಹಿಂಗ್ ಹಿಡ್ಕೋಬೇಡ್ರಿ ನೀವು. ಯಾವಾಗ ಪರತತ್ವದ ಅನುಭವವನ್ನ ಅವಲೋಕಿಸುವ ಜ್ಞಾನ ನಿನಗೆ ಕರಗತ ಆತಲ್ಲ ಆ ಕ್ಷಣಕ್ಕೆ ಮುಕ್ತ. ಜನ್ಮ ಅಂದ್ರೆ ಮತ್ತೆ ಸಾವುತಕ ಸತ್ ನಂತರ ಹಿಂಗಲ್ಲ. ಯಾವ ಕ್ಷಣಕ್ಕೆ ನಿನಗೆ ಆ ಶುನೇಚೈವ ಸ್ವಪಾಕೇಚ ಪಂಡಿತ ಸಮದರ್ಶಿನಿ ಅನ್ನುವಂತ ಶ್ಲೋಕ ನಿನ್ನ ಜೀವನದಲ್ಲಿ ನಿನಗೆ ಅಳವಟ್ಟು ಬಿಡ್ತು ಅಂದ್ರೆ ಆ ಕ್ಷಣದಲ್ಲಿಯೇ ಮುಕ್ತ ನೀನು. ಮುಂದಿನ ಬಿಡಿ. ಗುರುಶಂಭುಲಿಂಗವೇ ತಾನಾಗಿ ಮಿಕ್ಕಿನ ಪರಿಕಲ್ಪನೆಗಳು ತೋರದೆ ನಿತ್ಯ ಸುಖದ ಸೆರೆನಿಧಿ ಎನಿಸಿದ ಇಹದಳು ಮುಕ್ತನು ಆಗಿರುತ್ತಿರ್ಪನು ಆರೂಢ ನೆನೆಸುವನು ಅವನು. ಇದೊಂದು ಸ್ವಲ್ಪ ಚೆನ್ನಾಗಿ ನೋಡ್ಕೋರಪ್ಪ. ಇದನ್ನ ಏನಂತಾನೆ ಗುರು ಶಂಭುಲಿಂಗವೇ ತಾನಾಗಿ. ಗುರು ಶಂಭುಲಿಂಗವೇ ತಾನಾಗಿ ಅನ್ನೋ ಪದಕ್ಕಿಂತ ಹಿಂದೆ ಒಂದು ಸ್ವಲ್ಪ ವಿಚಾರ ಸಾಗರದ 6ನೇ ತರಂಗಗಳನ್ನದು ನಿಮ್ಮ ಗಮನಕ್ಕೆ ತಂದು ಕೊಡ್ತೇನೆ. ಗುರು ಶಂಭುಲಿಂಗವು ತಾನಲ್ಲ ಅನ್ನುವಂಥದ್ದು ಯಾವಾಗಿತ್ತು ಅಂತಂದ್ರೆ ಯಾವಾಗ ಸದ್ಗುರುವಿನ ಬೋಧೆಯೆಂದು ಬಂದು ಈಶ್ವರನ ಗುಣಾವಳಿಗಳನ್ನು ಜೀವನ ಗುಣಾವಳಿಗಳನ್ನ ತನ್ನಷ್ಟಕ್ಕೆ ತಾನೇ ಭಿನ್ನವಾಗಿ ನೋಡುತ್ತಿದ್ದ. ಹೌದಿಲ್ಲ? ಆ ಸರ್ವಜ್ಞತನಲ್ಲಿರುವಂತ ಈಶ್ವರನ ಎಲ್ಲಿ, ಅಲ್ಪಜ್ಞನಾದಂತ ನಾನು ಎಲ್ಲಿ ಎಂಬಂತ ಭಾವ ನಿಮಗೇನಾಗಿತ್ತದು, ನಿಮಗ ಅದು ಎದೆಯೊಳಗೆ ಕಟ್ಟುತ್ತಿತ್ತದು. ಹೌದಿಲ್ಲ? ಆ ತೆರನಾಗಿ ಆ ಸಂಶಯ ಭಾವದಿಂದ ನೀ ಏನು ಕುಂತಿದ್ದಲ್ಲ, ಆ ಸಂಶಯ ಭಾವದಲ್ಲಿ ಕುಂತವಾಗ ಭಾಗತ್ಯಾಗ ಲಕ್ಷಣದಿಂದ ಅಲ್ಲಿರುವಂತಹ ವಾಚ್ಯ ಭಾಗಗಳನ್ನ, ಈಶ್ವರನಲ್ಲಿರುವ ವಾಚ್ಯ ಭಾಗ, ಜೀವನಲ್ಲಿರುವ ವಾಚ್ಯ ಭಾಗವನ್ನು ತೆಗೆದು ಅಸೇ ಪದದಲ್ಲಿ ಲಕ್ಷ ಭಾಗವನ್ನು ಜೋಡಿಸಿದಾಗ ಅದೇನ್ ನಿನಗೆ ಆನಂದ ಬಂತಲ್ಲ, ಆ ಆನಂದವು ನಿನಗೆ ವಿವರಿಸಿದಾಗ ಗುರು ಶಂಭುಲಿಂಗವೇ ತಾನಾಗಿ. ಗುರು ಶಂಭುಲಿಂಗ ಅಂತಂದ್ರೇನು? ಕೇವಲ ಚೈತನ್ಯ ಒಂದೇ ಸತ್ಯ. ಚಂದ ವಿವೇಕ ಚಿಂತಾಮಣಿಯಲ್ಲಿ ಇದಕ್ಕೆ ಬಹಳಷ್ಟು ಸುಂದರವಾಗಿ ಅದಕ್ಕೊಂದು ಪ್ರತಿಪತ್ತಿ ಮಾಡ್ತಾ ಇದ್ದಾರೆ. ಜಹಲ್ಲಕ್ಷಣೆಯಂ ತತ್ವಮಸ್ಯಾದಿ ವಾಕ್ಯಾರ್ಥವಂ ತಿಳಿದರು. ನಂಬಿಕೆ ಸಾಲದೆ ನಾನು ಬ್ರಹ್ಮವೋ ಹೌದೋ ಅಲ್ಲವೋ ಎಂದು ಸಂದೇಹಗೊಳ್ಳುವುದೇ ಸಂಶಯ ಭಾವನೆ ಎನಿಸುವುದು. ಜಹದ ಅಹಜದ ಲಕ್ಷಣದ ಭಾಗತ್ಯ ಲಕ್ಷಣ ಬಿಟ್ಟಿನ ಅವುಗಳಿಂದ ಏನ್ ತಗೊಂಡನಪ್ಪ ಅಂದ್ರೆ ಬಿಟ್ಟ ಲಕ್ಷಣ, ಬಿಡದ ಲಕ್ಷಣ. ಶೇಂಗಾಕಾಳಿನ ಸೊಟ್ಟಿ ಉದಾಹರಣೆ ಕೊಟ್ಟಿರ್ತಾನೆ ನಿಮಗೆ ಅದನ್ನು. ಹೌದಿಲ್ಲ? ಅಂದ್ರೆ ಆ ಸಮಯದಲ್ಲಿ ಏನಾಗಿತ್ತು ಅಂತಂದ್ರೆ ಪರಮಾತ್ಮನಲ್ಲಿರುವ ಗುಣಾವಳಿಗಳು ಜೀವನಲ್ಲಿರುವ ಗುಣಗಳು ಭಿನ್ನ ಅಂತ ತಿಳಿದುಕೊಂಡು ನೀ ಏನಾಗಿದ್ದಿ ಅಂತಂದ್ರೆ ಸಂಶಯ ಭಾವನಾ ಸಹಿತವಾಗಿದ್ದಿ. ಹೌದೇ? ಆ ಸಂಶಯ ಭಾವನೆ ಯಾವಾಗ ಹೋತಪ್ಪ ನಿನಗೆ? ಅದು ಭಾಗತ್ಯಾಗ ಲಕ್ಷಣದಿಂದ. ಅದೆಲ್ಲ ಹಿಂದಿನ ಪದದಲ್ಲಿ 2 ಪದದಲ್ಲಿ ಬಿಡಿಸಿ ಹೇಳೈತಲ್ಲ ಅದನ್ನು. ಆ ವಾಚ್ಯ ಭಾಗಗಳನ್ನ ಅದು ಸಮಗ್ರವಾಗಿ ತೆಗೆದುಕೊಂಡು ವಾಚ್ಯದಲ್ಲಿ ವಿರೋಧ ಐತೆ ಹೊರತು ಚೈತನ್ಯದಲ್ಲಿ ವಿರೋಧ ಇಲ್ಲ ಅನ್ನುವಂತ ಅಸಿ ಪದವನ್ನ ವಾಕ್ಯಾರ್ಥ ನಿರ್ಣಯ ಮಾಡುವ ಎಳೆದ ಅಂತ ಭಾವ ಯಾವಾಗ ನನಗೆ ಮನದಟ್ಟಾತೋ, ಗುರು ಶಂಭುಲಿಂಗವೇ ತಾನಾಗಿ ಮಿಕ್ಕಿನ ಪರಿಕಲ್ಪನೆಗಳು ತೋರದೆ. ಈಗ ಹೊತ್ತಿ ಒಂದು ಕಬ್ಬಿನ ಪಡ, ನಮ್ಮ ಕಡೆ ಕಬ್ಬಿನ ಪಡಗಳು ಸುಡ್ತಾರೆ ಈಗ ಇಲ್ಲಿ. ಅಂದ್ರೆ ಕಬ್ಬು ಕಡ್ಕೊಂಡು ರೌದಿ ಬಿದ್ದಿರ್ತಲ್ಲಿ. ಆ ರೌದಿಗೆ ಉರಿ ಹಟ್ಟಿ ಅಂತಂದ್ರ ಅದ್ರ ಮಗ್ಗಲ್ ಸಣ್ಣ ಹುಲ್ಲ ಕಸ ಸುಡಬಾರ್ದಂತ ವಿಚಾರ ಮಾಡ್ತದನ್ನದು. ಆ ಹೊತ್ತಿ ಉರಿಯುವ ಉರಿ ಎಲ್ಲವನ್ನು ಸುಟ್ಟು ಭಸ್ಮವಾಗುವ ಹಾಗೆ ಜ್ಞಾನಾಗ್ನಿ ಏನದ ಮುಂದೆ ಜ್ಞಾನಾಗ್ನಿ ದಗ್ಧ ಕರ್ಮಾಣಿ ತಮಾಹು ಪಂಡಿತಂಬುದಾಹ ಎಂಬ ಹಾಗೆ ಆ ಗುರು ಶಂಭುಲಿಂಗವೇ ತಾನಾಗಿ ಮಿಕ್ಕಿನ ಪರಿಕಲ್ಪನೆಗಳು ತೋರದೆ ನಿತ್ಯ ಸುಖದ ಶರಣಿಧಿ. ಏನದು ಶರಣಿಧಿ ಅಂದ್ರ
ಅಂದ್ರೆ ಘೋರವಾಗಿ ಹರಿಯುವಂತಹ ನದಿಯು ಇಕ್ಕೆಲೆಗಳನ್ನು ನೋಡದೆ ಹೆಂಗ ಹೋಗ್ತದನೋ ಹಾಗೆ ಏನ್ ಹರಿಯಾಕತ್ತಿದ್ಲೇ ಆನಂದದ ಹೊನಲೆ ಹರಿಯಾಕತ್ತದ. ಅದ್ರ ಇವಂದ್ರು ಬಹಳ ಉಪಕಾರ ಮಾಡ್ಯಾರ. ಏನೆಂದು ಪೇಳಲಿ ಪರಮಾನಂದ ಎನಗಾದ ಅದ ನಾನಿದನ. ಆ ಪದದಲ್ಲಿ ಹೇಳ್ಯಾರಿಲ್ಲ ಅದನ್ನು ಶರಣದಿ ಆನಂದವನ್ನ. ಆ ಆನಂದಮಯ ಕೋಶವನ್ನು ದಾಟುವಾಗ ಪದ ಹೇಳಿ ಬಂದಿಲ್ಲ ಅಲ್ಲಿ. ಅಂದ್ರೆ ಅಂಥ ಒಂದು ಕೇವಲ ಅಸಿಪದದ ಚೈತನ್ಯ ರೂಪನಾದಂತ ಬ್ರಹ್ಮ ಒಂದೇ ಸತ್ಯ, ತೋರ್ಪ ಜಗದಾಧಿಪತಿ ಪದಾರ್ಥಗಳು ಮಿಥ್ಯ ಎಂಬಂತ ಜ್ಞಾನ ನನಗೆ ಯಾವಾಗ ಕರಗತ ಆಟೋ, ಆ ಕ್ಷಣದಲ್ಲೇ ಅವನಿಗೇನಾತೋ ಆ ದೇಹ ಭಾವನೆಗಳಾಗ್ಲಿ, ಅದು ಎದುರಿಗಿರುವಂತಹ ಲೋಕ ಭಾವನೆಗಳಾಗ್ಲಿ, ಅವು ಎಲ್ಲವೂ ನೋಡ್ರಿ ಸುಮ್ಮನೆ ನಿಮಗೆ ನೆನಪಿಸ್ತೇನೆ. ನಿಮ್ಗೆ ಗೊತ್ತಿದ್ದು ಬೆಳಗಿನ 4 ಗಂಟೆ ಸಮಯಕ್ಕೆ ಯಾರೋ ಮತವಾದಿಗಳು ಬಂದು ಸಿದ್ಧಾರೂಢಪ್ಪ ಅವ್ರ ನೆತ್ತಿ ಮೇಲೆ ಕುಳ್ಳು ಸುಟ್ಟಿಟ್ಟದ ಕಥೆ ಗೊತ್ತಿಲ್ಲ ನಿಮಗೆ? ಆ ಕುಳ್ಳು ಸುಟ್ಟಿಟ್ಟಂತ ನೆತ್ತಿ ಸುಟ್ಟು, ಕೂದಲು ಸುಟ್ಟು, ಚರ್ಮ ಚಿತ್ರನು ಕೂಡ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತಿರ್ಬೇಕಾದ್ರೆ ಆ ದೇಹವನ್ನು ಎದುರಿಟ್ರ ಸಾಧ್ಯತೆಯೋ ದೇಹದೊಳಗೆ ಕೂತ್ರ ಸಾಧ್ಯತೆಯೋ? ಈಗ ದೇಹ ಎದುರಿಟ್ರ ಸಾಧ್ಯತೆ. ದೇಹವನ್ನು ಎದುರಿಟ್ಟು ನೋಡು. ಮತ್ತೆ ನಶಿಕಲ ಎದ್ದು ಅವ್ರನ್ನ ಕರೆದು, ನೋಡಪ್ಪ ಶಾಸ್ತ್ರಕ್ಕೆ 5 ಗಂಟೆಗೆ ವಿಚಾರ ಸಾಗರಕ್ಕೆ ಭಕ್ತರು ಬರ್ತಾರೆ, ಅವ್ರು ಬಂದು ನಿಮ್ಮನ್ನು ಹೊರಗಿಡ್ದಾರೆ, ಮತ್ತೆ ನಾಳಿಗೆ ಬಂದು ಮತ್ತೆ ಮಾಡಾಕಿರಿ ಹೋಗ್ರಿ ಏನನ್ನೋದಂತ. ಅಂದ್ರೆ ಆ ದೇಹ ಅದು ಏನು ಹೋದ ಜನ್ಮದ ಪ್ರಾರಬ್ಧದಲ್ಲಿ ಅದು ಏನ್ ಪಡ್ಕೊಂಡು ಬಂದದ್ದು, ಯಾರ ಕಡೆಯಿಂದ ಹೊಡಿಸಿಕೊಟ್ಟದ್ದು, ಯಾರ ಕಡೆಯಿಂದ ಬಡಿಸಿಕೊಟ್ಟದ್ದು, ಯಾರ ಕಡೆಯಿಂದ ಪೂಜಿಸಿಕೊಟ್ಟತ್ತೋ, ಯಾರ ಕಡೆಯಿಂದ ಉಣಿಸಿಕೊಟ್ಟತ್ತೋ, ಏನ್ ಆದದ್ದು ಆ ದೇಹಕ್ಕತಿ, ದೇಹಕ್ಕೆ ಅತೀತನು ನಾನು ಎಂಬುವುದೇ ಆರೂಢ ಸ್ಥಿತಿ. ಹೌದಿಲ್ಲ? ಆ ಆರೂಢನು ನಾನು ಅಂತ ಏನಾಗ್ತಾನಪ್ಪ ಅಂತಂದ್ರೆ ಅವನಿಗೆ ಜನ್ಮಗಳೇ ಇಲ್ಲ, ಅವನಿಗೆ ಅವಧಿಗಳಿಲ್ಲ. ಅವನು ಜನ್ಮಾವಿದೂರನು. ಹೌದಿಲ್ಲ? ಇಂಥ ಒಂದು 5 ಅವಸ್ಥೆಗಳ ಪದ್ಯವನ್ನ ನಾವೆಲ್ಲ ಇಲ್ಲಿ ತನಕ ಚೆನ್ನಾಗಿ ನೋಡ್ಕೊಂಡು ಬಂದಿವಿ. 2 ದಿನ ತೆಗೆದುಕೊಂಡಿದೆ. ಇವತ್ತು ಪೂಜ್ಯ